ಬೈಬಲಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರ ಒಳಗಡೆ ನೋಡತಕ್ಕದ್ದಾದರೂ ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಭೂಮಿಯ ಕೆಳಗಲ್ಲಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿ ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಹಾಗೋ ಯಹೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಈ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟಿದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಆತನ ಮುಂದೆ ಒಂದು ಸಿಂಹಾಸನದ ಮೇಲೆ ಕೂತಿದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರು ಕೈಯಲ್ಲಿ ವೀಣೆಗಳು, ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗದವರನ್ನು ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಅವರು ಭೂಮಿಯನ್ನು ಆಳುವರು ಎಂದು ಹೇಳಿದರು. ಈ ವಾಕ್ಯಕ್ಕಾಗಿ ಕೈಗೆಳೆತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಪ್ರಕಟಣೆ ಪುಸ್ತಕ ಎನ್ನುವಂಥದ್ದು ಭವಿಷ್ಯತ್ ಕಾಲದಲ್ಲಿ ಸಂಭವಿಸಲಿಕ್ಕೆ ಹೋಗುವಂಥ ಕಾರ್ಯಗಳ ಕುರಿತಾಗಿ ಮಾತನಾಡುವಂಥ ಒಂದು ಪುಸ್ತಕವಾಗಿರ್ತದೆ. ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ನಾವು ಓದಿಕೊಂಡು ಬಂದಾಗ, ದೇವರ ವಾಕ್ಯದಲ್ಲಿ ಪ್ರಕಟಣೆ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಓದಿದಾಗ, ಅಪೊಸ್ತಲನಾದಂಥ ಯೋಹಾನನು ತಾನು ಪತ್ಮೋಸ್ ದ್ವೀಪದಲ್ಲಿ ಇರುವುದನ್ನು ನಾವು ಗಮನಿಸುತ್ತೇವೆ. ಏನಕ್ಕೋಸ್ಕರವಾಗಿ ಅಪೊಸ್ತಲನಾದಂಥ ಯೋಹಾನನು ತಾನು ಈ ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಲ್ಪಟ್ಟನು ಎಂಬುದಾಗಿ ನಾವು ಗಮನಿಸುವವರಾಗಿದ್ದೇವೆ. ಪ್ರಕಟಣೆ 1ನೇ ಅಧ್ಯಾಯದ 9ನೇ ವಚನವನ್ನು ನಾವು ಗಮನಿಸಿದಾಗ ಬೈಬಲ್ ಹೇಳುತ್ತದೆ, 1ನೇದಾಗಿ ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿಯೂ ಈಗೋ ಪತ್ಮೋಸ್ ದ್ವೀಪಕ್ಕಾಗಿ ಗಡೀಪಾರು ಮಾಡಲ್ಪಟ್ಟಂಥ ಅಪೊಸ್ತಲನಾದಂಥ ಯೋಹಾನನನ್ನು ನಾವು ಗಮನಿಸುವವರಾಗಿರ್ತೇವೆ. ಅವನು ಏನೋ ತಪ್ಪು ಮಾಡಿದಂಥ ನಿಮಿತ್ತವಾಗಿಯೋ, ಅವನು ಏನೋ ಅಪರಾಧ ಮಾಡಿದಂಥ ನಿಮಿತ್ತವಾಗಿಯೋ ಆತನು ಗಡೀಪಾರು ಆಗಲ್ಪಡಲಿಲ್ಲ. ಬೈಬಲಲ್ಲಿ ಗಮನಿಸ್ತೇವೆ, ದೇವರ ವಾಕ್ಯಕ್ಕೋಸ್ಕರವಾಗಿಯೂ, 2ನೇದಾಗಿ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿಯೂ ಈತನು ದೇವರ ನಾಮಕ್ಕೋಸ್ಕರವಾಗಿ ಈತನು ಗಡೀಪಾರು ಮಾಡಲ್ಪಟ್ಟು ಆತನು ಪತ್ಮೋಸ್ ದ್ವೀಪದಲ್ಲಿ ಇರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ದೇವರ ನಾಮಕ್ಕೋಸ್ಕರವಾಗಿ ಯೇಸುವಿನ ನಿಮಿತ್ತವಾಗಿ ಯಾರೆಲ್ಲ ಹಿಂಸೆಗಳನ್ನು ತಾಳಿಕೊಳ್ಳುತ್ತಾರೋ ಅವರೇ ಧನ್ಯರು ಎಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನನ್ನ ನಾಮದ ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಸುಳ್ಳು ಮಾತುಗಳನ್ನು ತಪ್ಪಾಗಿ ವರಿಸಿದರೆ ನೀವು ಅವರ ವಿರುದ್ಧವಾಗಿ ಯುದ್ಧ ಮಾಡ್ರಿ ಎಂಬುದಾಗಿ ದೇವರು ಹೇಳಲಿಲ್ಲ. ನನ್ನ ನಾಮದ ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಸುಳ್ಳು ಮಾತುಗಳನ್ನು ತಪ್ಪಾಗಿ ವರಿಸಿದರೆ ನೀವು ಸಂತೋಷ ಪಡ್ರಿ. ಕಾರಣವೇನು? ಪರಲೋಕದಲ್ಲಿ ನಿಮಗೆ ಬಹಳ ಪ್ರತಿಫಲ ಇರುವಂಥದ್ದಾಗಿರುತ್ತದೆ. ಯೇಸು ಸ್ವಾಮಿ ಹೇಳಿದನು, ಲೋಕ ನನ್ನನ್ನು ಪ್ರೀತಿ ಮಾಡಲಿಲ್ಲ, ಆದ್ರಿಂದ ಈ ಲೋಕ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಲೋಕ ನನ್ನನ್ನು ಹಗೆ ಮಾಡಿತು, ಆದ್ರಿಂದ ಈ ಲೋಕ ನಿಮ್ಮನ್ನು ಸಹ ಹಗೆ ಮಾಡುವಂಥದ್ದಾಗಿರ್ತದೆ. ಇದೇ ಯೋಹಾನನು ತನ್ನ ಪತ್ರಿಕೆಯನ್ನು ಬರೀಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ಅವನು ದೇವರಿಗೆ ಶತ್ರುವಾಗಿರ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಬಳಿಗೆ ಯಾರು ಬರ್ತಾನೋ ಲೋಕ ಅವನನ್ನು ಹಗೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡುತ್ತೆ. ಕಾರಣವೇನು?
ಕಾರಣವೇನೆಂದರೆ ಕ್ರೈಸ್ತ ಜೀವಿತ ಎನ್ನುವುದು ಹೂವಿನ ಹಾಸಿಗೆ ಅಲ್ಲ, ಹೂವಿನ ಹಾದಿ ಅಲ್ಲ. ಕ್ರೈಸ್ತ ಜೀವಿತ ಎನ್ನುವುದು ಕಲ್ಲುಗಳು, ಮುಳ್ಳುಗಳು, ಆಪಾದನೆಗಳು, ನಿಂದೆಗಳು, ಹಗೆಗಳು, ತಿರಸ್ಕಾರಗಳು, ಅವಮಾನಗಳು ಒಳಪಟ್ಟಂತ ಒಂದು ಜೀವಿತವೇ ಕ್ರೈಸ್ತ ಜೀವಿತವಾಗಿರ್ತದೆ. ನಾನು ಬೇಗನೆ ಒಂದು ಮಾತನ್ನು ಹೇಳ್ತೇನೆ. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸೋದಕ್ಕೆ ಎಲ್ಲರಿಗೂ ಭಾಗ್ಯ ಸಿಗೋದಿಲ್ಲ. ಯಾರಿಗೆ ಭಾಗ್ಯ ಸಿಗುತ್ತೋ ಅವರೇ ಧನ್ಯರಾಗಿದ್ದಾರೆ. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಎಲ್ಲರೂ ಹಿಂಸೆಗಳನ್ನು ತಾಳಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಯಾರು ಹಿಂಸೆಗಳನ್ನು ತಾಳಿಕೊಳ್ಳುತ್ತಾರೋ ಅವರೇ ಧನ್ಯರಾಗಿರ್ತಾರೆ. ಬೈಬಲ್ ಅಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಕರ್ತನೇ ನಾವು ನಿನ್ನ ನಾಮದಲ್ಲಿ ಮಾಡುವಂತ ಕ್ರಿಯೆಗಳು ಎಂಬುದಾಗಿ. ಕೆಲವರು ದೇವರ ನಾಮದ ನಿಮಿತ್ತವಾಗಿ ಸ್ವಂತ ಲಾಭಗಳನ್ನ, ಸ್ವಂತ ಸ್ಥಾನಗಳನ್ನ, ಸ್ವಂತ ಹೆಸರುಗಳನ್ನ, ಸ್ವಂತ ಫಲಗಳನ್ನ, ಸ್ವಂತ ತಮಗಾಗಿ ದ್ರವ್ಯಗಳನ್ನ ಕೂಡಿಟ್ಟುಕೊಂಡಾಗ ಇನ್ನೊಂದು ಗುಂಪಿನ ಜನ ದೇವರ ವಾಕ್ಯಕ್ಕಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುವಂತ ಒಂದು ಗುಂಪಿನ ಜನ ಇದ್ದಾರೆ. ನಾನು ಅವರಿಗೆ ಒಂದು ಕಿವಿ ಮಾತಾಗಿ ಹೇಳ್ತೇನೆ. ಒಂದು ದಿವಸ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಆತನು ಪ್ರತ್ಯಕ್ಷನಾಗ್ಲಿಕ್ಕಾಗಿ ಹೋಗುತ್ತಾನೆ. ಒಂದು ದಿವಸ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾದಾಗ ಅವನವನು ಕಟ್ಟಿದ್ದು ಪ್ರತಿಯೊಂದು ಆ ಬೆಂಕಿಯಲ್ಲಿ ಹಾದು ಹೋಗಲೇಬೇಕು. ಬೆಂಕಿಯಲ್ಲಿ ಹಾದು ಹೋದಾಗ ತಾನು ಕಟ್ಟಿದ ಯಾವುದು ಕೊನೆಯವರೆಗೂ ನಿಲ್ಲುತ್ತೋ ಅವನು ಮಾತ್ರನೇ ಆ ದಿನದಲ್ಲಿ ಪ್ರತಿಫಲ ಹೊಂದುತ್ತಾನೆ. ಆ ಬೆಂಕಿಯಲ್ಲಿ ಹಾದು ಹೋದಾಗ ನೆಲೆ ನಿಲ್ಲದಿರುವಂಥದ್ದು ಯಾವುದು ಸಹ ಕರ್ತನಿಂದ ಅಲ್ಲಿ ಪ್ರತಿಫಲ ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಮಾತು, ಕಿವಿ ಮಾತು ನಾನು ಹೇಳ್ತೇನೆ. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುವುದಕ್ಕೆ, ದೇವರ ವಾಕ್ಯದ ನಿಮಿತ್ತವಾಗಿ ಹಿಂಸೆಗಳನ್ನು ತಾಳಿಕೊಳ್ಳೋದಕ್ಕೆ, ಸುವಾರ್ತೆಯ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸೋದಕ್ಕೆ ನಿಮಗೆ ಭಾಗ್ಯ ದೊರಕಿದೆಯಾ? ನಿಮ್ಮಷ್ಟು ಭಾಗ್ಯವಂತರು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಕಾರಣವೇನೆಂದ್ರೆ ಕರ್ತನು ಪ್ರತ್ಯಕ್ಷನಾದಾಗ, ಹಿರಿಯ ಕುರುಬನ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾದಾಗ ನಿಮಗೆ ದೊರಕಲಿಕ್ಕೆ ಹೋಗುವಂತ ಪ್ರತಿಫಲ ಅದು ಸಾಧಾರಣವಾದದಲ್ಲ. ನಿಮಗೆ ದೊರಕಲಿಕ್ಕೆ ಹೋಗುವಂತ ಪ್ರತಿಫಲ ಅದು ಶ್ರೇಷ್ಠವಾದದ್ದು. ಇವತ್ತು ಒಂದು ಮಾತು ಬೆಳ್ಳಾರಿಗೆ ನಾನು ಕೂಗಿ ಹೇಳ್ತೇನೆ. ಇವತ್ತು ದೇವರ ವಾಕ್ಯಕ್ಕಾಗಿ ನಾವು ಜೀವಿಸುತ್ತಾ ಇದ್ದೇವ? ಕರ್ತನಾದಂತ ಯೇಸು ಕ್ರಿಸ್ತನ ಸಾಕ್ಷಿಗಾಗಿ ನಾವು ಜೀವಿಸ್ತಾ ಇದ್ದೀವಾ ಎಂಬುದನ್ನು ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ತನ್ನ ಪರಲೋಕಕ್ಕೆ ಆರೋಹಣನಾಗುವುದಕ್ಕಿಂತ ಮುಂಚಿತವಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 18ನೇ ವಚನದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನೀವು ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಆತನು ಹೇಳಿದನು. ನಿಜವಾದಂತ ಕ್ರೈಸ್ತ ಜೀವಿತ ಯಾವುದು? ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸತಕ್ಕಂಥ ಜೀವಿತವೇ ಅದು ಉತ್ತಮವಾದಂಥ ಕ್ರೈಸ್ತ ಜೀವಿತ. ಇವತ್ತು ದೇವರ ಮಕ್ಕಳ ಗಮನಿಸಿ, ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಉತ್ತಮವಾದಂಥ ಸಾಕ್ಷಿಯನ್ನು ಕಾಪಾಡಿಕೊಂಡವರಾಗಿ ಯಾರು ದೇವರಿಗಾಗಿ ಜೀವಿಸ್ತಾರೋ ಅವರೇ ಧನ್ಯರಾಗಿದ್ದಾರೆ. ಅದ ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಈ ಯೋಹಾನನು ಯಾರ ನಿಮಿತ್ತವಾಗಿ ಇವನು ಪತ್ಮೋಸ್ ದ್ವೀಪಕ್ಕೆ ಗಡಿಪಾರು ಮಾಡಲ್ಪಟ್ಟಿದ್ದು. ಈ ಪತ್ಮೋಸ್ ದ್ವೀಪ ಎನ್ನುವುದು ಸಾಧಾರಣವಾದದಲ್ಲ. ಈ ಪತ್ಮೋಸ್ ದ್ವೀಪ ಎನ್ನುವುದು ಅದು ಬೆಂಕಿಯ ಪರ್ವತಗಳಿಂದ ತುಂಬಲ್ಪಟ್ಟಿದ್ದು. ಯಾರಾದರೂ ಶಿಕ್ಷೆಗೆ ಒಳಪಡಬೇಕಾದ್ರೆ, ಮರಣ ಶಿಕ್ಷೆ, ಜೀವಂತವಾಗಿ ಸಾಯಬೇಕಾದ್ರೆ ಆ ಪತ್ಮೋಸ್ ದ್ವೀಪಕ್ಕೆ ಅವನನ್ನು ಗಡಿಪಾರು ಮಾಡುತ್ತಾ ಇದ್ರು. ಈಗ ರಣಹದ್ದುಗಳು ಮೇಲೆ ಹಾರಾಡುತ್ತಾ ಇತ್ತು. ಜೀವಂತವಾಗಿ ಸಜೀವವಾಗಿ ಮನುಷ್ಯನನ್ನು ತಿಂದು ಬಿಡೋದಕ್ಕೆ ಅಲ್ಲಿ ಎಲ್ಲರೂ ಹೇಳಿದ್ರು, ಅಪೊಸ್ತಲನಾದ ಯೋಹಾನನೇ, ನೀನು ಈ ಪತ್ಮೋಸ್ ದ್ವೀಪಕ್ಕೆ ಹೋದ್ರೆ ಜೀವಂತವಾಗಿ ನೀನು ವಾಪಸ್ ಬರಲ್ಲ. ಕಾರಣವೇನೆಂದ್ರೆ ಆ ದ್ವೀಪದಲ್ಲಿ ಹೋದವರು ಯಾರು ಹಿಂತಿರುಗಿ ಬರಲಿಲ್ಲ, ನೀನು ಹಿಂತಿರುಗಿ ಬರೋದಿಲ್ಲ ಅಂತ. ಆದರೆ ಯೋಹಾನನಿಗೆ ಗೊತ್ತು, ನನ್ನನ್ನು ಕುದಿಯುವಂತ ಎಣ್ಣೆಯಲ್ಲಿ ನನ್ನ ತಲೆಯಲ್ಲಿರುವಂತ ಒಂದು ಕೂದಲು ಸಹ ಸುಡದಂತೆ ಕಾಯುವುದಕ್ಕೆ ಶಕ್ತನಾದಂತ ದೇವರು ಈ ಪತ್ಮೋಸ್ ದ್ವೀಪದಲ್ಲಿ ನಾನು ಒಬ್ಬಂಟಿಗನಾಗಿದ್ರು ಸಹ ಅಲ್ಲೂ ನನ್ನನ್ನು ಕಾಯುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ಒಂದು ಪ್ರವಾದನೆಯ ಶಬ್ದವನ್ನು ಇಲ್ಲಿ ಕೂಗಿ ಹೇಳ್ತೇನೆ. 2024 ಒಳಗಡೆ ನಿನ್ನನ್ನು ನಾಶ ಮಾಡುತ್ತೇನೆ, ನಿನ್ನನ್ನು ಹಾಳು ಮಾಡುತ್ತೇನೆ, ನೀನು ಬದುಕೋದಿಲ್ಲ ಅಂತ ಅನೇಕ ಕಾರ್ಯಗಳು ನಿನ್ನ ವಿರುದ್ಧವಾಗಿ ವಿಧಿ ಬರೀತು. ಆದರೂ ಇವತ್ತು ನೀನು ಜೀವಂತವಾಗಿರೋದಕ್ಕೆ ಕಾರಣ ಏನಂತ ಗೊತ್ತಾ? ನಿನ್ನನ್ನು ಕಾಯುವಂತ ಒಬ್ಬ ದೇವರು ಇದ್ದಾನೆ. ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧವಾಗಲಿ, ನಿನ್ನ ವಿರುದ್ಧವಾಗಿ ಮಾಡುವಂತ ಯಾವ ಮಾಟಗಳಾಗಲಿ, ಮಂತ್ರಗಳಾಗಲಿ, ನಿನ್ನ ವಿರುದ್ಧವಾಗಿ ತೋಡುವಂತ ಯಾವ ಗುಂಡಿಗಳಾಗಲಿ, ನಿನ್ನ ವಿರುದ್ಧವಾಗಿ ಮಾಡುವಂತ ಯಾವುದೇ ಕುಯುಕ್ತಿಗಳಾಗಲಿ ದೇವ ಜನರಿಗೆ ಫಲಿಸೋದಕ್ಕೆ ನನ್ನ ದೇವರ ಅನುಮತಿ
ಅನುಮತಿ ಕೊಡೋದಿಲ್ಲ. ಕಾರಣವೇನು? ಇಸ್ರಾಯೇಲ್ನ ಕಾಯುವಾತನು ಆತನು ತೂಕಡಿಸೋದಿಲ್ಲ, ಆತನು ನಿದ್ರಿಸೋದಿಲ್ಲ. ಆತನು ನಿನ್ನನ್ನು ಪಟ್ಟಣದಲ್ಲಿ ಕಾಯುವವನು ಮಾತ್ರ ಅಲ್ಲ, ಯಾರು ಇಲ್ಲದಿರುವಂತ ಒಂಟಿತನದಲ್ಲೂ ನಿನ್ನನ್ನು ಕಾಯುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಾನು ಹೇಳ್ತೇನೆ, ಈ 2025 ಪಾಸ್ಟರ್, ನನ್ನ ಮುಂದೆ ಅನೇಕ ಒಂಟಿತನಗಳಿದೆ, ಅನೇಕ ತಿರಸ್ಕಾರಗಳಿದೆ, ಅನೇಕ ಅವಮಾನಗಳಿದೆ. ನನ್ನ ಮುಂದೆ ಹೇಗೆ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ, ಮುಂದೆ ಏನು ಎನ್ನುವುದು ನನಗೆ ತಿಳಿತಾ ಇಲ್ಲ ಎಂದು ಯಾರಾದರೂ ಭಾರ ಪಡುತ್ತಾ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೀನಿ, ಕುದಿಯುವಂತ ಎಣ್ಣೆಯಿಂದ ನಿನ್ನನ್ನು ಬಿಡುಗಡೆ ಮಾಡಿದ ದೇವರು ರಣಹದ್ದುಗಳಿಂದ ಬಿಡುಗಡೆ ಮಾಡುವುದಕ್ಕೂ, ದುಷ್ಟನ ಕುಯುಕ್ತಿಗಳಿಂದ ಬಿಡುಗಡೆ ಮಾಡುವುದಕ್ಕೂ, ನಿನ್ನ ಒಂಟಿತನದಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿನ್ನನ್ನು ನಡೆಸುವುದಕ್ಕೂ ನನ್ನ ದೇವರು ಶಕ್ತನು. ಎಸ್ ಪಾಸ್ಟರ್, ನನ್ನ ದೇವರು ಈ ವರ್ಷ ನನ್ನನ್ನು ಮಹಿಮೆಕರವಾಗಿ ನಡೆಸುತ್ತಾನೆ ಎಂದು ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಿರೀಕ್ಷೆ ಇಲ್ಲದವನು ಹೇಳ್ತಾನೆ, ನನ್ನ ಜೀವನ ಮುಗಿದೋಯ್ತು. ನಿರೀಕ್ಷೆ ಇಲ್ಲದವನು ಹೇಳ್ತಾನೆ, ಯೇಸು ಸ್ವಾಮಿಯ ನಾಮದ ನಿಮಿತ್ತವಾಗಿ ನಾನು ಕಷ್ಟ ಅನುಭವಿಸಿದ್ರಿಂದ ನನಗೇನ್ ಸಿಕ್ತು? ಈ ಪದ್ಮೋಸ್ ಅನುಭವನ. ಆದ್ರೆ ಅಪೊಸ್ತಲನಾದ ಯೋಹಾನನೇ, ನಿನಗೆ ಗೊತ್ತಿಲ್ಲ, ನಿನ್ನನ್ನು ಒಂಟಿತನ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಇದುವರೆಗೂ ಕಾಣದಿರುವಂತ ಹೊಸತನವನ್ನು ನೀನು ಕಾಣಲಿಕ್ಕಾಗಿ ಹೋಗುತ್ತಿ. ಇವತ್ತು ನಾನು ಹೇಳ್ತೇನೆ, ಈ ಬೆಳ್ಳಾರಿ ಇದುವರೆಗೂ ಕಾಣದಿರುವಂತ ಒಂದು ಹೊಸತನವನ್ನ ಕಾಣಲಿಕ್ಕಾಗಿ ಹೋಗುತ್ತೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಾನು ಒಂದು ಕಾರ್ಯ ಹೇಳ್ತೇನೆ, ಇದುವರೆಗೂ ಅನೇಕದನ್ನ ಕಂಡಿರಬಹುದು, ಇದುವರೆಗೂ ನೀವು ಅನೇಕದನ್ನ ಕೇಳಿರಬಹುದು, ಇದುವರೆಗೂ ನೀವು ಅನೇಕದನ್ನ ಅನುಭವಿಸದಿರಬಹುದು. ಆದ್ರೆ ಇದುವರೆಗೂ ಬೆಳ್ಳಾರಿ ಕಾಣದಿರುವಂತ, ಇದುವರೆಗೂ ಬೆಳ್ಳಾರಿ ಅನುಭವಿಸದಿರುವಂತ ಒಂದು ಮಹಿಮೆಯನ್ನ ಈ ಕಾಲಘಟ್ಟದಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಕಾರಣ, ದೇವರ ವಾಕ್ಯಕ್ಕೆ ನಿಮಿತ್ತವಾಗಿ, ಕ್ರಿಸ್ತನ ಸಾಕ್ಷ್ಯ ನಿಮಿತ್ತವಾಗಿ ಕಷ್ಟ ಬೀಳುವಂತ ದೈವ ಜನರ ಪ್ರಾರ್ಥನೆಯಾಗಲಿ, ಅವರ ಕಣ್ಣೀರಾಗಲಿ ವ್ಯರ್ಥವಾಗಿ ಹೋಗೋದಿಲ್ಲ. ಈ ಕಾಲಘಟ್ಟದಲ್ಲಿ ಪರಲೋಕ ತೆರೆಯಲ್ಪಟ್ಟಂತ ಅನುಭವ ಈ ಬೆಳ್ಳಾರಿಯಲ್ಲಿ ದೇವರು ಮಾಡಲಿಕ್ಕಾಗಿ ಹೋಗುತ್ತಾನೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಅಪೊಸ್ತಲನಾದ ಯೋಹಾನನು ಆತನು ಕಾಣ್ತಾ ಇದ್ದಾನೆ. ಆತನು ಕಾಣ್ತಾ ಇರೋದೇನು? ಕೇವಲ ಬೆಂಕಿ ಪರ್ವತಗಳು, ರಣಹದ್ದುಗಳು, ಅದೇ ರೀತಿಯಲ್ಲಿ ಶಿಕ್ಷೆಗೆ ಒಳಗಾಗಲ್ಪಟ್ಟಂತ ಜನರ ಒಣಗಿದಂತ ಅಸ್ಥಿ ಪಂಜರಗಳು. ಅದರ ಮಧ್ಯದಲ್ಲಿ ನಡೆದು ಹೋಗಬೇಕಾದ್ರೆ ಬೈಬಲ್ ಹೇಳ್ತದೆ 1ನೇ ಅಧ್ಯಾಯದಲ್ಲಿ, ಈಗೋ ಕರ್ತನ ದಿನವು ಈಗೋ ಬಂತು. ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲ ದಿವಸ ರಾಜನ ದಿನವೇ ಆಗಿರಲ್ಲ, ಎಲ್ಲ ದಿವಸ ಶತ್ರುವಿನ ದಿನವೇ ಆಗಿರೋದಿಲ್ಲ, ಎಲ್ಲ ದಿವಸ ಸೈತಾನನ ದಿನವೇ ಆಗಿರೋದಿಲ್ಲ, ಎಲ್ಲ ದಿವಸ ಕಣ್ಣೀರಿನ ದಿವಸವೇ ಆಗಿರೋದಿಲ್ಲ. ಒಂದು ದಿವಸ ಬರುತ್ತೆ, ಅದು ಕರ್ತನ ದಿನವಾಗಿರುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲ ದಿವಸ ನೀನು ಕಣ್ಣೀರಿಟ್ಕೊಂಡೇ ಇರೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಎಲ್ಲ ದಿವಸ ನೀನು ವೇದನೆ ಪಡೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಎಲ್ಲ ದಿವಸ ನೀನು ಅಲೆದಾಡ್ಕೊಂಡಿರೋದಕ್ಕೆ ಬಿಡೋದಿಲ್ಲ. ಕಾರಣವೇನು? ಒಂದು ದಿವಸ ಬರಲಿಕ್ಕಾಗಿ ಹೋಗುತ್ತೆ, ಅದು ಕರ್ತನ ದಿನ. ಕರ್ತನ ದಿನದ ವಿಶೇಷತೆ ಏನು? ನೀನು ಎಲ್ಲೇ ಬಿದ್ದಿದ್ರು ಅಲ್ಲಿಂದ ನಿನ್ನನ್ನು ಮೇಲೆತ್ತಿ ಒಂದು ಹೊಸ ಮಂಡಲಕ್ಕೆ ಕೊಂಡೊಯ್ಯತಕ್ಕಂತ ಒಂದು ಅನುಭವ, ಅದು ಕರ್ತನ ದಿನವಾಗಿರುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲ ದಿವಸ ನಡೆದ ಹಾಗೆ ನಡೆಯೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಈ ಕಾಲಘಟ್ಟದಲ್ಲಿ ಈ ಬೆಳ್ಳಾರಿಗೆ ಒಂದು ಬದಲಾವಣೆ ದೇವರು ತರಲಿಕ್ಕಾಗಿ ಹೋಗುತ್ತಾನೆ. ಆತ್ಮೀಕತನದಲ್ಲಿ ಒಂದು ಬದಲಾವಣೆಯನ್ನು ದೇವರು ತರುತ್ತಾನೆ. ಪ್ರಾರ್ಥನೆಯಲ್ಲಿ ದೇವರೊಂದು ಬದಲಾವಣೆ ತರುತ್ತಾನೆ. ಸುವಾರ್ತೆಯಲ್ಲಿ ದೇವರೊಂದು ಬದಲಾವಣೆ ತರುತ್ತಾನೆ. ಕಾರಣ, ಇದು ಕರ್ತನ ದಿನವಾಗಿರುತ್ತದೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಕರ್ತನ ದಿನ ಬಂದಾಗ ಈಗ ಅವನೊಂದು ಶಬ್ದವನ್ನು ಕೇಳ್ತಾ ಇದ್ದಾನೆ. ಯಾವ ಶಬ್ದವನ್ನು ಆತನ ಕೇಳ್ತಾ ಇದ್ದಾನೆ? ಆತನ ಕೇಳ್ತಾ ಇರೋದು ಆತನ ಪ್ರಿಯನು, ಆತನ ಮದಲಿಂಗನು, ಆತನ ಬಹಳವಾಗಿ ಪ್ರೀತಿಸುವ ತನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನ ಸ್ವರವನ್ನು ಆತನ ಕೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಜೀವಿತದ ಎಂಥ ಮಂಡಲಗಳಲ್ಲೂ ಸಹ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಕಿವಿಗಳು ಸಿದ್ಧವಾಗಿರಬೇಕು. ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಜೀವನದಲ್ಲಿ ಶ್ರೇಷ್ಠವಾದಂಥ ಭಾಗ್ಯ ಪದವಿಯನ್ನು
ಮಾಡುವವನು ಯೇಸು ಸ್ವಾಮಿಯ ಶಬ್ದವನ್ನು ಕೇಳೋದು. ಯೇಸು ಸ್ವಾಮಿ ತನ್ನ ಮಾತನಾಡ್ತಾ ಇದ್ದಾನೆ, ಹಲ್ಲೆಲೂಯಾ, ಮೇನ್ ಶಬ್ದವನ್ನು ಮಾತಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಯೋಹಾನನೇ, ನೀನು ಒಂದು ಸುರಳಿನ ತೆಗೆದುಕೋ, ನೀನೊಂದು ಪೆನ್ನನ್ನು ತೆಗೆದುಕೋ, ನಾನು ನಿನಗೆ ತೋರಿಸುವುದನ್ನು ನೀನು ಬರೆಯುವುದಕ್ಕಾಗಿ ಪ್ರಾರಂಭಿಸು. ಆತನ ಬಳಿಯಲ್ಲಿ ಮಾತಾಡ್ತಿರುವಂತ ಶಬ್ದ ಏನು ಎನ್ನುವುದು ಅವನು ತಿರುಗಿ ನೋಡಿದಾಗ ಅವನು ನೋಡ್ತಾ ಇದ್ದಾನೆ, ಬೆಂಕಿಯಂತೆ ಕಣ್ಣುಳ್ಳವನು, ಉಣ್ಣೆಯಂತೆ ಕೂದಲುಳ್ಳವನು, ಮಧ್ಯಾಹ್ನದ ಸೂರ್ಯನ ಹಾಗೆ ಪ್ರಕಾಶ ಉಳ್ಳವನು, ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡ ಆತನು, ಈಗ ತನ್ನ ಬಾಯಿಯಲ್ಲಿ ಆತನು ಹಿಪ್ಪಾಯಿ ಕತ್ತಿ ಉಳ್ಳಾತನು, ತನ್ನ ಪಾದಗಳು ಕುಲುಮೆಯಲ್ಲಿ ಕಾಯಿಸಲ್ಪಟ್ಟ ಪಾದಗಳು ಉಳ್ಳಾತನು, ಈಗ ಅವನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳೇ, ನಾನು ನೀನು ಸೇವಿಸುವ ದೇವರು, ನಾನು ನೀನು ಆರಾಧಿಸುವ ಯೇಸು ನಮ್ಮ ಊಹೆಗಿಂತ, ನಮ್ಮ ಚಿಂತೆಗಿಂತ, ನಮ್ಮ ಯೋಚನೆಗಳಿಗಿಂತ, ನಮ್ಮ ಪ್ರಸಂಗಕ್ಕಿಂತ ಆತನು ದೊಡ್ಡವನಾಗಿದ್ದಾನೆ. ಯೇಸು ಸ್ವಾಮಿಯನ್ನ ಇದುವರೆಗೂ ಯೋಹಾನನು ಯಾವ ರೀತಿಯಾಗಿ ಕಂಡನು? ಆತನು ಮರಿಯಳ ಮಗನಾಗಿ ಕಂಡನು, ದೈವ ಕುಮಾರನಾಗಿ ಆತನು ಕಂಡನು, ಲಾಜರಸ್ನ ಎಬ್ಬಿಸುವಂತ ಜೀವ ಸ್ವರೂಪನಾಗಿ ಆತನು ಕಂಡನು. ಆದ್ರೆ ಈಗ ಕಾಣ್ತಿರುವಂತ ರೀತಿ ವಿಶೇಷವಾದದ್ದು. ಆತನ ಕಣ್ಣುಗಳು ಈಗ ಉರಿಯುವಂತ ಕಣ್ಣುಗಳ ಹಾಗಿದೆ, ಆತನ ಮುಖವು ಮಧ್ಯಾಹ್ನದ ಸೂರ್ಯನ ಹಾಗೆ ಪ್ರಕಾಶಿಸುತ್ತಾ ಇದೆ, ಆತನ ಕೂದಲು ಉಣ್ಣೆಯಂತೆ ಬೆಳ್ಳಗಿದೆ. ಈಗ ಆತನು ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡವನಾಗಿ, ಕುಲುಮೆಯಲ್ಲಿ ಕಾಯಿಸಲ್ಪಟ್ಟಂತ ಪಾದಗಳುಳ್ಳವನಾಗಿ, ಆತನ ಬಾಯಿಯಿಂದ ಬರುವ ಶಬ್ದವು ಇಪ್ಪಾಯಿಯ ಕತ್ತಿಯ ಹಾಗೆ, ಜಲಪ್ರವಾದ ಶಬ್ದದ ಹಾಗೆ. ಈಗ ಆತನ ಬಳಿಯಲ್ಲಿ ಮಾತನಾಡುತ್ತಾ ಹೇಳ್ತಾ ಇದ್ದೇನೆ, ಯೋಹಾನನೇ, ನಾನು ಸತ್ತವನಾಗಿದ್ದೆ, ಈಗೋ ನಾನು ಯುಗಾಂತರಗಳಲ್ಲಿ ಜೀವಿಸುವವನು, ನಾನು ಆದಿಯು ಅಂತ್ಯನಾಗಿದ್ದೇನೆ, ನಾನು ಆಲ್ಫೆಯು ಒಮೇಗನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿ ಇದೆ. ಇವತ್ತು ಯೇಸು ಸ್ವಾಮಿಗೆ ಯಾರಿಗಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇವತ್ತು ನೀವು ಸೇವಿಸುವ ಯೇಸು ಸ್ವಾಮಿ ಆತನು ಆಲ್ಫೆಯು ಒಮೇಗನಾಗಿದ್ದಾನೆ, ಆತನು ಸತ್ತವನಾಗಿದ್ದನು. ಆದರೆ ಇವತ್ತು ನನ್ನ ಯೇಸು ಮರಣವನ್ನು ಗೆದ್ದು ಯುಗಾಂತರಗಳಲ್ಲಿ ಆತನು ಜೀವಿಸುವವನು. ಆತನು ಮರಣ ಮತ್ತು ಜೀವದ ಪಾತಾಳದ ಬೀಗದ ಕೈ ಉಳ್ಳವನು. ನಾನು ನೀನು ಸೇವಿಸುವ ದೇವರು ಆತನು ಸಮಾಧಿಯಲ್ಲಿ ಇರುವವನಲ್ಲ, ಆತನು ಪುನರುತ್ಥಾನ ಹೊಂದಿ ರಾಜಾದಿ ರಾಜನಾಗಿ, ಕರ್ತಾದಿ ಕರ್ತನಾಗಿ, ತಂದೆಯ ಬಲ ಭಾಗದಲ್ಲಿ ಸಿಂಹಾಸರೂಢನಾಗಿರುವವನೇ ನನ್ನ ಯೇಸು. ಯಾರಾದ್ರೂ ಬೋಲೋ ಯೇಸು ಮಸೀಹೇ. ಕೆಲವರು ಯೇಸು ಸ್ವಾಮಿಯನ್ನು ದೃಷ್ಟಿಸಿದಾಗ, ಒಂದು ದಿವಸ ಒಂದು ತಾಯಿಯವರು ಯೇಸು ಸ್ವಾಮಿ ಮೇಲೆ ಬಹಳ ಪ್ರೀತಿ ಆಗೋಯ್ತು. ಯೇಸು ಸ್ವಾಮಿ ಮೇಲೆ ಬಹಳ ಪ್ರೀತಿ ಆದಾಗ ತಾಯಿಯವ್ರಿಗೊಂದು ಚಿಂತೆ, ಯೇಸು ಸ್ವಾಮಿನ ಮನೆ ಕರ್ಕೊಂಡು ಹೋಗ್ಬೇಕಂತ. ತಕ್ಷಣ ಪಾಸ್ಟರ್ ಅವರು ಪ್ರಸಂಗ ಮಾಡಿದ್ರು, ನೀವು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬಾರ್ದು, ಯೇಸು ಸ್ವಾಮಿನ ಮನೆ ಕರ್ಕೊಂಡು ಹೋಗ್ಬೇಕು. ಈಕೆ ಒಂದು ಚಿಂತೆ, ನಾನು ಯೇಸು ಸ್ವಾಮಿನ ಮನೆ ಕರ್ಕೊಂಡು ಹೋಗ್ಬೇಕು, ಏನು ಮಾಡೋದು ಅಂತ. ತಕ್ಷಣ ಈಕೆಗೊಂದು ಚಿಂತೆ ಬಂತು. ಆ ಮನೆಗೆ ಹೋಗೋ ರೋಡಲ್ಲೇ ಒಂದು ಫೋಟೋ ಫ್ರೇಮ್ ಅಂಗಡಿಯವನಿದ್ದ. ಅಂಗಡಿಯವನ ಹತ್ರ ಹೋಗಿ ಯೇಸು ಸ್ವಾಮಿ ಫೋಟೋವನ್ನು ತಗೊಳ್ಳೋಣ ಅಂತ ಈಕೆ ನೇರವಾಗಿ ಅಂಗಡಿಯವನ ಹತ್ರ ಹೋಗಿ ನೋಡಿದ್ಲು. ಯೇಸು ಸ್ವಾಮಿ ಮುಳ್ಳಿನ ಕಿರೀಟ ಧರಿಸ್ಕೊಂಡು ಮುಖದಲ್ಲೆಲ್ಲ ರಕ್ತ ಸುರಿತಾ ಇರುವಂಥ ಫೋಟೋ ಇದೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂಥ ಫೋಟೋ ಇದೆ. ಯೇಸು ಸ್ವಾಮಿ ತಾನು ಕುರಿಯನ್ನು ಹೆಗಲ ಮೇಲೆ ಹೊತ್ಕೊಂಡಿರೋ ಫೋಟೋ ಇದೆ. ನಾನಾ ಫೋಟೋಗಳಿತ್ತು. ಕಡೆಯದಾಗಿ ಈಕೆ ಚಿಂತೆ ಮಾಡಲು ಯಾವ ಫೋಟೋ ತಗೊಳ್ಳೋದು. ಈಕೆಗೆ ಒಂದು ಐಡಿಯಾ ಒಳಿತು, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರೇಯರ್ ಮಾಡೋ ಫೋಟೋ ತಗೊಳ್ಳೋಣ. ಕಾರಣ ನಾನು ಹೆಂಗೋ ಪ್ರೇಯರ್ ಮಾಡಲ್ಲ, ಯೇಸು ಆದ್ರೆ ಮನೇಲಿ ಬಂದು ಪ್ರೇಯರ್ ಮಾಡಲಿ ಅಂತ. ತಕ್ಷಣ ಈಕೆ ಕೇಳಿದ್ಲು, ಅಮ್ಮ ಅಮ್ಮನಿಗೆ ಇಷ್ಟ ಆಗೋಯ್ತು, ಈ ಫೋಟೋ ತಗೊಂಡು ಹೋಗೋಣ ಅಂತ. ತಕ್ಷಣ ಅಮ್ಮನ ಹತ್ರ ಯಪ್ಪ ಹತ್ರ ಕೇಳಿದ್ರಿ, ಅಪ್ಪ ಎಷ್ಟಪ್ಪ ಈ ಫೋಟೋ ಅಂತ. ಅವನು ಹೇಳ್ದ, ಅಮ್ಮ 50 ರೂಪಾಯಿ. ತಕ್ಷಣ ಅಮ್ಮ ಎದೆ ಮೇಲೆ ಕೈ ಇಟ್ಕೊಂಡು 50 ರೂಪಾಯ, ಯಾಕಪ್ಪ ಇಷ್ಟು ರೇಟು ಅಂತ. ಯಾರಿಗೆ, ಯಾಕಪ್ಪ ಇಷ್ಟು ರೇಟು? ತಕ್ಷಣವಾಗಿ ಅವನು ಹೇಳ್ದ, ಅಮ್ಮ ಪ್ರಿಂಟಿಂಗ್ ಬೆಲೆ ಜಾಸ್ತಿ ಆಗಿದೆ, ಪೇಪರ್ ಬೆಲೆ ಜಾಸ್ತಿ ಆಗಿದೆ, ಬೆಲೆ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಅಮ್ಮ. ಆ ಅಮ್ಮ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಾನು 50 ರೂಪಾಯಿ ಎಲ್ಲ ಕೊಡಲ್ಲ, 25 ರೂಪಾಯಿ ಕೊಡ್ತೀನಿ ಅಂತ. ತಕ್ಷಣ ಅವನು ಹೇಳ್ದ, ಅಮ್ಮ ಇಷ್ಟು ಕಮ್ಮಿ ಕೇಳಬೇಡಮ್ಮ, ನೀನು ಸ್ವಲ್ಪ ಒಂದು ಕೆಲಸ ಮಾಡು, ನೀನು 45 ರೂಪಾಯಿ ಆದರೂ ಕೊಡು ಅಂತ. ತಕ್ಷಣ ಆ ಅಮ್ಮ ಹೇಳಿದ್ರು, ಇಲ್ಲ 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 30 ರೂಪಾಯಿ ಲಾಸ್ಟು. ಕಡೆಯದಾಗಿ ಆ ಅಪ್ಪ ಹೇಳಿದ್ರು, ನಿನಗೂ ಬೇಡಮ್ಮ ನನಗೂ ಬೇಡ, 40 ರೂಪಾಯಿ. ಆ ಅಮ್ಮ
ಅಮ್ಮ ಹೇಳಿದ್ರು, ಇಲ್ಲ ನಿನಗೂ ಬೇಡ ನನಗೂ ಬೇಡ, 35 ರೂಪಾಯಿ. ಯಾರಿಗೆ? ಯೇಸು ಸ್ವಾಮಿಗೆ ಚೌಕಾಸಿ ಮಾಡ್ತಾ ಇದ್ದಾರೆ. 35 ರೂಪಾಯಿ. ಅವನು ಹೆಂಗೋ ಆಯ್ತಮ್ಮ, ನನಗೂ ಬೇಡ ನಿನಗೂ ಬೇಡ, 38 ರೂಪಾಯಿ ಲಾಸ್ಟ್. 38 ರೂಪಾಯಿ. ಈ ಅಮ್ಮನಿಗೆ ಭಾಳ ಸಂತೋಷ ಆಗೋಯ್ತು. 12 ರೂಪಾಯಿ ನಾನು ಲಾಭ ಪಡ್ಕೊಂಡೆ. 38 ರೂಪಾಯಿಗೆ ಯೇಸು ಸ್ವಾಮಿಯನ್ನು ಕೊಂಡ್ಕೊಂಡು ಆದ್ಮೇಲೆ ಈಕೆಗೆ ಒಂದು ಚಿಂತೆ ಬಂತು. ಈ ಯೇಸು ಸ್ವಾಮಿ ನಿಂಗೆ ಏನಾದರೂ ಎತ್ಕೊಂಡೋಗಿ ನನ್ನ ಗೋಡೆ ಮೇಲೆ ಹಾಕಿದ್ರೆ, ನಾವು ಫ್ಯಾನ್ ಹೊಡೆದ್ರೆ ಯೇಸು ಸ್ವಾಮಿ ಹಾಡ್ತಾ ಇರ್ತಾರೆ. ಆದ್ರಿಂದ ಏನು ಮಾಡೋಣ, ಯೇಸು ಸ್ವಾಮಿಗೆ ಬೀಡಿಂಗ್ ನೋಡಿಯೋನ ಹತ್ರ, ಅಂದರೆ ಗ್ಲಾಸ್ ಫ್ರೇಮ್ ಮಾಡೋನ ಹತ್ರ ತೆಗೆದುಕೊಂಡು ಹೋದ್ರು. ಗ್ಲಾಸ್ ಫ್ರೇಮ್ ಮಾಡೋನ ಹತ್ರ ತೆಗೆದುಕೊಂಡು ಹೋಗಿ ಹೇಳಿದ್ರು, ನೋಡಪ್ಪ ಈ ಫೋಟೋಗೆ ಯೇಸು ಸ್ವಾಮಿ ಮುಂದೆ ಗ್ಲಾಸು, ಹಿಂದೆ ರಟ್ಟಿಟ್ಟು ಭದ್ರ ಮಾಡು, ಯೇಸು ಎಲ್ಲೂ ಹೋಗ್ಬಾರ್ದು, ಇದ್ರೊಳಗಡೆ ಇರಬೇಕು. ಈ ಅಪ್ಪ ಎಲ್ಲ ಆಣಿ ಹೊಡೆದ್ಬಿಟ್ಟು ಆ ಅಮ್ಮನಿಗೆ ಕೊಟ್ಬಿಟ್ಟು ತಕ್ಷಣ ಈಕೆಗೆ ಒಂದು ಐಡಿಯಾ ಬಂತು. ಏನಂದ್ರೆ, ರಾತ್ರಿ ನಾವು ಮಲಗಿದಾಗ ಲೈಟ್ ಆಫ್ ಮಾಡಿಬಿಡ್ತೀವಿ, ಯೇಸು ಸ್ವಾಮಿ ಕತ್ಲಲ್ಲಿ ಇರ್ತಾನೆ, ಅದಕ್ಕೆ ಒಂದು ಓಲ್ಡರ್ ಬಲ್ಪ್ ಆದ್ರೆ ನೈಟ್ ಬಲ್ಪ್ಗೋಸ್ಕರ ಒಂದು ನೈಟ್ ಬಲ್ಪ್ ಹಾಕೋದಕ್ಕೆ ಒಂದು ಓಲ್ಡರ್ ಇಡಪ್ಪ ಅಂತ ಓಲ್ಡರ್ ಇಟ್ಟು ತಗೊಂಡೋಗಿ ಮನೆಯಲ್ಲಿ ಯೇಸು ಸ್ವಾಮಿನ ತೂಗ ಹಾಕಿದ್ರು. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಅನೇಕ ಮನೆಯಲ್ಲಿ ಯೇಸು ಸ್ವಾಮಿ ನೈಟ್ ಬಲ್ಪಲ್ಲಿ ಇದ್ದಾರೆ ಹೊರತು ಹೃದಯದಲ್ಲಿ ಇಲ್ಲ. ಯಾಕೋ ಬೆಳ್ಳಾರಿ ಅವ್ರ ಸ್ತೋತ್ರ ಹೇಳದೆ ಇದ್ದಾಗ, ನನ್ನ ಯೇಸು ಸ್ವಾಮಿ ಆತನ ಯಾವುದೇ ವಿಧ ಓಲ್ಡರಲ್ಲಿ ಇಡೋನಲ್ಲ. ನನ್ನ ಯೇಸು ಆತನ ಆಲ್ಫಯು ಒಮೇಗನಾಗಿದ್ದಾನೆ. ಮರಣ ಮತ್ತು ಪಾತಾಳವನ್ನು ಗೆದ್ದಿದಂತ ಯೇಸು ಸ್ವಾಮಿ ನನ್ನ ಯೇಸು ಸ್ವಾಮಿ ಆಗಿದ್ದಾನೆ. ಆತನನ್ನ ಒಂದು ಚಿಕ್ಕ ಕಾರ್ಯದಲ್ಲಿ ನೀನು ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲನಾದ ಯೋಹನ್ನ ನೋಡಿಕೊಂಡು ದೇವರು ಹೇಳಿದನು, ಈಗ ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿದೆ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಯೇಸು ಯಾರು ಎನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿನ್ನ ಜೀವಿತ ಇದ್ದ ಹಾಗೆ ಇರೋದಿಲ್ಲ, ನಿನ್ನ ಜೀವಿತ ಬದಲಾಗುತ್ತೆ. ಒಂದ್ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನೋಡ್ರಪ್ಪ ಲೋಕದ ನೀವು ನನ್ನನ್ನು ಯಾರು ಅಂತ ಹೇಳ್ತೀರಾ ಅಂತ. ತಕ್ಷಣ ಒಬ್ಬ ಬಂದು ಹೇಳ್ದ, ಯೇಸುವೇ ನೀನು ಸ್ನಾನಿಕನಾದ ಯೋಹಾನನ ಸತ್ತೋದ್ನಲ್ಲ, ಮತ್ತೆ ನೀನು ಎದ್ದು ಬಂದೆ. ಇನ್ನೊಬ್ಬ ಹೇಳ್ದ, ನೀನು ಯೆಶಾಯನು. ಇನ್ನೊಬ್ಬ ಹೇಳ್ದ, ನೀನು ಸತ್ತಂತ ಪ್ರವಾದಿಗಳಲ್ಲಿ ಒಬ್ಬನು. ಇನ್ನೊಬ್ಬನು ಹೇಳ್ದ, ನೀನು ಎಲಿಯನು ಅಂತ. ತಕ್ಷಣ ಯೇಸು ಸ್ವಾಮಿ ಕೇಳಿದನು, ಊರವರೆಲ್ಲ ಹೇಳಿದ್ದೆಲ್ಲ ಹೇಳಿದ್ರಲ್ಲ, ನೀವು ನನ್ನ ಕುರಿತಾಗಿ ಏನು ಹೇಳ್ತೀರಾ ಹೇಳ್ರಿ ಅಂತ. ತಕ್ಷಣವಾಗಿ ಇವ್ರಿಗೆಲ್ಲ ಗಪ್ಚುಪ್ ಆಗೈತೆ. ಕಾರಣ ಊರವ್ರು ಹೇಳೋದು ಇವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರ ಜೀವನದಲ್ಲಿ ಯೇಸು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಊರವರೆಲ್ಲ ಏನ್ ಹೇಳ್ತಾರೆ ಯೇಸು ಸ್ವಾಮಿಯ ಕುರಿತಾಗಿ ಅವರಿಗೆ ಚೆನ್ನಾಗಿ ಗೊತ್ತು, ಆದ್ರೆ ಯೇಸು ಅವರ ಜೀವನದಲ್ಲಿ ಯಾರು ಎನ್ನೋದು ಇವತ್ತು ಅನೇಕರಿಗೆ ಗೊತ್ತಿಲ್ಲ. ಇವತ್ತು ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ, ನನ್ನ ಯೇಸು ನಿನ್ನ ಜೀವನದಲ್ಲಿ ಯಾರು ಎಂದು? ಒಂದು ಸಾರಿ ಒಂದು ಹುಡುಗ ಹೋಟ್ಲಿಗೆ ಹೋಗ್ತಾ ಇದ್ದಾನೆ. ಹೋಟ್ಲಿಗೆ ಹೋಗ್ಬೇಕಾದ್ರೆ ತಕ್ಷಣವಾಗಿ ಆ ಹೋಟ್ಲ್ ಹತ್ರ ಹೋದಾಗ ಹೋಟ್ಲವನ ಹತ್ರ ಕೇಳ್ದ, ಏನಪ್ಪ ಇವತ್ತಿದೆ ಅಂತ. ಅವನು ಹೋಟ್ಲವನ್ನ ಹೇಳ್ದ, ಮಸಾಲೆ ದೋಸೆ, ಇಡ್ಲಿ, ಪೂರಿ, ದೊಡ್ಡ ಐಟಮ್ಗಳನ್ನು ಹೇಳ್ದ. ದೊಡ್ಡ ಐಟಮ್ಗಳನ್ನು ಹೇಳಿದ ಮೇಲೆ ಕೇಸರಿ ಬಾತು, ಚೋಚ ಬಾತು, ಅನೇಕ ಪದಾರ್ಥಗಳನ್ನು ಹೇಳ್ದ. ತಕ್ಷಣ ಒಂದೊಂದು ರೇಟ್ ಕೇಳ್ದ. ಮಸಾಲೆ ದೋಸೆ ಎಷ್ಟಪ್ಪ? 60 ರೂಪಾಯಿ. ಇಡ್ಲಿ ವಡೆ ಎಷ್ಟು? 80 ರೂಪಾಯಿ. ಚೋಚ ಬಾತ್ ಎಷ್ಟು? 60 ರೂಪಾಯಿ. ಎಲ್ಲ ಲಿಸ್ಟ್ ಕೇಳ್ಕೊಂಡು ಬಂದಾಗ ತಕ್ಷಣ ಇವನು ಕೇಳ್ದ, ಮಸಾಲೆ ದೋಸೆ ಎಷ್ಟು? ಮಸಾಲೆ ದೋಸೆ 60 ರೂಪಾಯಿ. ಮಸಾಲೆ ದೋಸೆ ತಗೊಂಡ್ರೆ ಏನ್ ಕೊಡ್ತೀರಾ? ತಕ್ಷಣವಾಗಿ ಅವನು ಹೇಳ್ದ, ಸಾಂಬಾರ್ ಮತ್ತು ಪಲ್ಯ ಮತ್ತು ಚಟ್ನಿ ಫ್ರೀ ಅಂತ. ಇವನಿಗೆ ಬಹಳ ಸಂತೋಷ ಆಗೈತೆ. ಅಂದ ಅವನು ಹೇಳ್ದ, ಹೌದಪ್ಪ, ಮಸಾಲೆ ದೋಸೆ ತಗೊಂಡ್ರೆ ಸಾಂಬಾರ್, ಚಟ್ನಿ ಮತ್ತು ಪಲ್ಯ ಫ್ರೀ. ತಕ್ಷಣವಾಗಿ ಆತನು ಮನೆಗೆ ಓಡಿ ಹೋದ. ಮನೆಗೆ ಓಡಿ ಹೋಗಿ ಮೂರು ಟಿಫನ್ ಬಾಕ್ಸ್ ತಗೊಬಂದ. 3 ಟಿಫನ್ ಬಾಕ್ಸ್ ತಂದು ಆತನು ಅವನ ಟೇಬಲ್ ಮೇಲೆ ಇಟ್ಟು ಹೇಳ್ದ, ಏನೋ ಫ್ರೀ ಕೊಡ್ತೀನಿ ಅಂದಲ್ಲ, ಅದನ್ನು ಫಸ್ಟ್ ಇದ್ರಲ್ಲಿ ಹಾಕು ಅಂತ. ತಕ್ಷಣ ಹೋಟ್ಲವ್ನು ಹೇಳ್ದ, ಅಪ್ಪ ಮಸಾಲೆ ದೋಸೆ ತಗೊಂಡ್ರೇನೆ ನಿನಗೆ ಚಟ್ನಿ, ಸಾಂಬಾರ್, ಪಲ್ಯ ಫ್ರೀ ಬರೋದು, ಮಸಾಲೆ ದೋಸೆ ಇಲ್ಲದೆ ಯಾವುದು ಬರಲ್ಲ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಅನೇಕರಿಗೆ ಯೇಸು ಬೇಡ, ಆದರೆ ಆಶೀರ್ವಾದ ಬೇಕು. ಅನೇಕರಿಗೆ ಯೇಸು ಬೇಡ, ಸೌಖ್ಯ ಬೇಕು. ಅನೇಕರಿಗೆ ಯೇಸು ಬೇಡ, ಉದ್ಧಾರ ಬೇಕು. ಅನೇಕರಿಗೆ ಯೇಸು ಬೇಡ, ಸಾಲದಿಂದ ಬಿಡುಗಡೆ ಬೇಕು. ನೀವು ಆಮೇಲೆ ಹೇಳ್ದೆ ಇದ್ದಾಗ ಯಾರೋ ಟಮ್ಲರ್ ಅಲ್ಲ, ಇಡೀ ಬಸ್ಸೇ ತಂದಂಗಿದ್ದೀರ.
ಕಾರಣ ಏನು? ಇವತ್ತು ಅನೇಕರಿಗೆ ಯೇಸು ಸ್ವಾಮಿ ಬೇಡ. ಯೇಸು ನಿನ್ನ ಜೀವನದಲ್ಲಿ ಬಂದ್ರೆ ನಿನಗೆ ಬೇಕಾದದೆಲ್ಲ ತಾನಾಗೆ ಬರುತ್ತೆ. ಕಾರಣ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವುದು ಆತನು ನಿನಗೆ ನಿತ್ಯ ಜೀವಿತವನ್ನ, ಸಮೃದ್ಧಿಯಾದ ಜೀವಿತವನ್ನ ದಯಪಾಲಿಸುವುದಕ್ಕೆ ನನ್ನ ಯೇಸು ಬಂದವನಾಗಿದ್ದಾನೆ. ಯೇಸು ನಿನ್ನ ಜೀವಿತದಲ್ಲಿ ಬಂದ್ರೆ ಸಾಕು, ನಿನಗುಳ್ಳದನ್ನು ಎಲ್ಲವನ್ನ ಯೇಸು ತಾನಾಗೆ ಬರಮಾಡ್ತಾನೆ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ ಯೇಸು ಈ ಲೋಕಕ್ಕೆ ಬಂದನು. ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸೋದಕ್ಕೆ ಯೇಸು ಈ ಲೋಕಕ್ಕೆ ಬಂದನು. ಪಾಪಿಗಳನ್ನು ಹುಡುಕಿ ಅವರನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ನಮಗೋಸ್ಕರವಾಗಿ ಸುರಿಸಿದನು. ಯೇಸು ಸ್ವಾಮಿಯನ್ನು ನೀನು ಅಂಗೀಕರಿಸುವುದು, ಯೇಸು ಸ್ವಾಮಿಯನ್ನು ನೀನು ತಿಳಿಯುವುದು ನಿನ್ನ ಜೀವಿತದಲ್ಲಿ ನಷ್ಟವಲ್ಲ. ಯೇಸು ಸ್ವಾಮಿಯನ್ನು ನಿನ್ನ ಜೀವನದಲ್ಲಿ ತಿಳಿದುಕೊಳ್ಳುವುದು ಅದು ನಿನ್ನ ಜೀವನದ ಮಹಾ ಪದವಿಯಾಗಿದೆ. ಇವತ್ತು ಯೇಸು ಸ್ವಾಮಿಗಾಗಿ ನಿನ್ನ ಹೃದಯದಲ್ಲಿ ಸ್ವಲ್ಪ ಸ್ಥಳ ಮಾಡಿಕೊಡು. ಯೇಸುವನ್ನು ಅರಿಯುವುದಕ್ಕಾಗಿ ನಿನ್ನ ಮನಸ್ಸು ಮಾಡು. ಒಂದು ದಿವಸ ಒಂದು ಹುಡುಗ ತಾಯಿ ಹತ್ರ ಓಡ್ ಬರ್ತಾ ಇದ್ದಾನೆ. ಅಮ್ಮ ಅಮ್ಮ ನನಗೆ ಸೈಕಲ್ ಕೊಡಿಸು ಅಂತ. ಸೈಕಲ್ ಕೊಡಿಸು ಅಂತ ಕೇಳಿದಾಗ ತಕ್ಷಣವಾಗಿ ಅಮ್ಮನ ಚೆನ್ನಾಗಿ ಗೊತ್ತಾಯಿತು, ಇವನು ಭಾನುವಾರ ಚರ್ಚಿಗೆ ಬಂದರೂ ಚರ್ಚ್ ಒಳಗಡೆ ಬರಲ್ಲ, ಇವನು ಆಚೆ ರೌಂಡ್ ಹೊಡ್ಕೊಂಡು ಇರ್ತಾನೆ. ಇದನ್ನು ಒಂದು ದಿವಸನೂ ಸಹ ಸಭೆ ಒಳಗಡೆ ಕಾಲಿಟ್ಟವನೇ ಅಲ್ಲ. ಕಾರಣ ಏನಂದರೆ ಇವನ ಹೆಸರು ಥೋಮಸ್, ಆದರೆ ಇವನ ಒಳಗಡೆ ಯೇಸು ಸ್ವಾಮಿನೇ ಇಲ್ಲ. ಒಂದು ದಿವಸ ಒಂದು ಪಾಸ್ಟ್ರು, ಒಂದು ಪಾದ್ರಿಯವರು, ಒಂದು ಐನವರು ಚರ್ಚ್ ಮುಂಭಾಗದಲ್ಲಿ ನಿಂತ್ಕೊಂಡು ಒಂದು ಮದುವೆ ನಡೀತಾ ಇದೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳಬೇಕಾದ್ರೆ ತಕ್ಷಣವಾಗಿ ಯಾರೋ ಓಡ್ ಬಂದು ಆ ಪಾಸ್ಟ್ ಹತ್ರ ಹೇಳಿದ್ರು, ಅಯ್ಯ ಯಾಕಯ್ಯ ಈ ಶುಭ ಗಳಿಗೆಯಲ್ಲಿ ಅಳ್ತಾ ಇದೀಯ ಅಂತ. ತಕ್ಷಣವಾಗಿ ಐನವರು ಹೇಳಿದ್ರು, ನೋಡಪ್ಪ ಇವನ್ ತಂದೆ ತಾಯಿಗಳು ಇವನನ್ನು ಒತ್ಕೊಂಡು ಬಂದರು ಪ್ರತಿಷ್ಠೆ ಮಾಡೋದಕ್ಕೆ. ಆವತ್ತು ಹೋದವನು ಹೆಂಡತಿನ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದಿದ್ದಾನೆ ಮದುವೆ ಮಾಡೋದಕ್ಕೆ. ಇವಾಗ ಅವನು ಮತ್ತೆ ಹೋದರೆ ನೆಕ್ಸ್ಟ್ 4 ಜನ ಒತ್ಕೊಂಡು ಬಂದಾಗಲೇ ಇವನು ಚರ್ಚಿಗೆ ಬರೋದು. ಆವತ್ತು ನಾನು ಜೀವಂತವಾಗಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಅದರಿಂದನೇ ಮುಂಚೆನೇ ಹತ್ಬಿಡೋಣ ಅಂತ ಹೇಳಿ ಐನವ್ರು ಅಳೋದಕ್ಕೆ ಪ್ರಾರಂಭಿಸಿದ್ರು. ಅಯ್ಯ, ಯೇಸು ಸ್ವಾಮಿ ಕ್ರಿಸ್ಮಸ್ ಮತ್ತು ಈಸ್ಟರ್ ಆಚರಿಸೋದಕ್ಕೆ ಮಾತ್ರ ಇರೋದಲ್ಲ, ಯೇಸು ಸ್ವಾಮಿ ನಿನ್ನ ಆತ್ಮದ ರಕ್ಷಕನಾಗಿದ್ದಾನೆ. ನನ್ನ ಕಥೆಯನ್ನು ನಾನು ಮುಂದುವರಿಸ್ತೀನಿ. ಇವನು ಪ್ರಾರ್ಥನೆ ಮಾಡಿದ. ಅಮ್ಮನ ಗೊತ್ತಾಯಿತು ಇವನು ಚರ್ಚ್ಗೆ ಬರೋನಲ್ಲ, ಬೈಬಲ್ಲೇ ಓದೋನಲ್ಲ, ಇವನು ಯೇಸು ಸ್ವಾಮಿ ಬಗ್ಗೆ ಪರಿಚಯನೇ ಇಲ್ಲ, ದೇವ್ರ ಕುರಿತಾಗಿ ಇವನಿಗೆ ತಿಳಿಸ್ಬೇಕು ಅಂತ. ತಕ್ಷಣವಾಗಿ ಅಮ್ಮನವರು ಇವನಿಗೆ ಹೇಳಿದ್ರು, ಹೋಗಿ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡೋ, ಯೇಸು ನಿನಗೆ ಬೇಕಾದ ಸೈಕಲ್ ಕೊಡ್ತಾನೆ ಅಂತ. ಇವನಿಗೆ ಹೆಂಗೆ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ, ಇವನು ಚರ್ಚ್ಗೆ ಬರೋನಲ್ಲ. ತಕ್ಷಣವಾಗಿ ಈತ ಹೋಗಿ ಟಿ ವಿ ಆನ್ ಮಾಡಿದಾಗ ಆ ಟಿ ವಿಯಲ್ಲಿ ಒಂದು ಪ್ರಾಸಂಗಿಕರು ಪ್ರಸಂಗ ಮಾಡ್ತಾ ಇದ್ದಾರೆ. ನಾವು ದೇವರ ಮಕ್ಕಳು, ನಾವು ಅಧಿಕಾರದಿಂದ ಏನೇ ಕೇಳಿದ್ರು ದೇವರು ನಮಗೆ ಅದನ್ನು ಕೊಡ್ತಾನೆ. ಭೂಲೋಕದಲ್ಲಿ ಏನು ಕಟ್ತಾರೋ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ, ಭೂಲೋಕದಲ್ಲಿ ಏನು ಬಿಚ್ಚುತ್ತಾರೋ ಅದು ಪರಲೋಕ ರಾಜ್ಯದಲ್ಲಿ ಬಿಚ್ಚಲ್ಪಡುತ್ತೆ. ಆದ್ರಿಂದ ನೀನು ಅಧಿಕಾರದೊಟ್ಟಿಗೆ ಕೇಳು ಅಂತ. ಇವನಿಗೂ ದೇವರಿಗೆ ಯಾವ ಕನೆಕ್ಷನ್ನು ಇಲ್ಲ. ತಕ್ಷಣವಾಗಿ ಇವನು ಈ ಪ್ರಸಂಗ ಕೇಳಿದೆ, ಉತ್ಸಾಹ ಬಂತು. ನೇರವಾಗಿ ಮನೆಗೋಗಿ ಮೊಣಕಾಲು ಊರಿ ಹೇಳ್ದ, ಯೇಸುವೇ ನೀನು ಹೇಳಿದ್ಯಲ್ಲ ಭೂಲೋಕದಲ್ಲಿ ನೀನು ಏನು ಕಟ್ತೀಯೋ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ಅಂತ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ನಾಳೆ ಬೆಳಗ್ಗೆ 6 ಗಂಟೆ ಆಗೋಷ್ಟರಲ್ಲಿ ಒಂದು ಸೈಕಲ್ ನನ್ನ ಮನೆ ಬಾಗಿಲ ಮುಂದೆ ಬಂದು ನಿಂತ್ಕೊಳ್ಳಿ, ಆಮೇನ್ ಅಂತ. ಕಾರಣ ಅದಕ್ಕಿಂತ ಹೆಚ್ಚು ಪ್ರಾರ್ಥನೆ ಮಾಡೋಕ್ಕೆ ಇವನಿಗೆ ಬರಲ್ಲ. ಇವನು ಪ್ರಾರ್ಥನೆ ಅಷ್ಟೇನೆ. ಇವನಿಗೊಂದು ಚಿಂತೆ, ನಾನು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದ್ದೀನಿ, 6 ಗಂಟೆಗೆ ಬಂದು ಸೈಕಲ್ ಇರುತ್ತೆ ಅಂತ. ತಕ್ಷಣ ಇವನು 6:55 ಹೋಗಿ ಕಾಯ್ತಾ ಇದ್ದಾನೆ. 6 ಗಂಟೆ ಆಗಿದ್ದೆ. ಬಾಗಿಲು ತೆಗೆದಿದ್ದ ತಕ್ಷಣ ಸೈಕಲ್ ಬರಲಿಲ್ಲ. ಇವನಿಗೆ ಬಹಳ ಕೋಪ ಬಂತು. ತಕ್ಷಣವಾಗಿ ಇವನು ಮತ್ತೆ ಮನೆಗೋಗಿ ಅವನು ಟಿವಿ ಆನ್ ಮಾಡಿದ. ಟಿವಿಯಲ್ಲಿ ಪ್ರಾಸಂಗಿಕರೊಬ್ಬರು ಪ್ರಸಂಗ ಮಾಡ್ತಾ ಇದ್ದಾರೆ. ನಾವು ಗಟ್ಟಿಯಾಗಿ ಪ್ರಸಂಗ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ನಿಧಾನವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ, ದೇವರೇ ನಾವು ಧೂಳು, ನಾವು ಕಸ, ನಾವು ಮಣ್ಣು, ನನ್ನ ಪಾಪಿ, ನಿನ್ನ ಚಿತ್ತ ಏನಿದೆಯೋ ಅದೇ ನೆರವೇರಲಿ ಅಂತ ಪ್ರಾರ್ಥನೆ ಮಾಡುವಂತ ಒಂದು ಪ್ರಾಸಂಗಿಕರು ಪ್ರಸಂಗ ಮಾಡಿದ್ರು. ತಕ್ಷಣವಾಗಿ ಇವನು ಅದನ್ನು ತಗೊಂಡ ಹೋಗಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ದ, ದೇವರೇ ನಾನು ಘೋರ ಪಾಪಿ, ಕರ್ತನೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ
ಮಾಡಲಿ, ನನಗೆ ಗೊತ್ತಪ್ಪ ನೀನು ನನಗೆ ಸೈಕಲ್ ಕೊಡಬೇಕಂತ ಚಿತ್ತ ಇದೆ, ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಕೊಟ್ಬಿಡಪ್ಪ ಅಂತ ಹೇಳಿ ಆಮೇಲೆ ಹೇಳಿ ಮಲ್ಕೊಂಡ. ಇವನಿಗೊಂದು ಚಿಂತೆ, ನಿಧಾನ ಪ್ರಾರ್ಥನೆ ಮಾಡಿಬಿಟ್ಟಿದ್ದೀನಿ, ದೇವರು ಕರಗಿಬಿಟ್ಟಿದ್ದಾರೆ ಅಂತ ಹೇಳಿ ಅವನು ಮತ್ತೆ ಮಲ್ಕೊಂಡ. ಮತ್ತೆ 6 ಗಂಟೆಗೆ ಹೋದ, ಬಾಗಿಲು ತೆಗೆದ, ಸೈಕಲ್ ಬಂದಿಲ್ಲ, ಕೋಪ ಬಂತು. ತಕ್ಷಣವಾಗಿ ಇವನೊಂದು ಕಾರ್ಯ ಮಾಡಿದ, ನೇರವಾಗಿ ಮನೆ ಮುಂದೆ ಹೋದ. ಮನೆ ಮುಂದೆ ಹೋದಾಗ ಅವರು ರೋಮನ್ ಕ್ಯಾಥಲಿಕ್ ಅವರು ಆಗಿದ್ರು. ಮನೆ ಮುಂದೆ ಒಂದು ಮೇರಿ ಅಮ್ಮನ ವಿಗ್ರಹ ಇತ್ತು. ಇವನು ನೇರವಾಗಿ ಅದನ್ನು ತಗೊಂಡು ಕಂಕ್ಲಲ್ಲಿ ಹಿಡ್ಕೊಂಡು ನೇರವಾಗಿ ಕಾಡೊಳಗಡೆ ಹೋದ. ಅವರಮ್ಮ ಬೆಳಗ್ಗೆ ಎದ್ದು ಪರಕೆಯಲ್ಲಿ ಕಸ ಗುಡಿಸ್ತಾ ಇದ್ಲು. ಹೋಗ್ಬೇಕಾದ್ರೆ ಕಂಕ್ಲಲ್ಲಿ ಮರಿಯಮ್ಮ ಇತ್ತು. ಓಡಿ ಹೋದ. ಅಮ್ಮ ನೋಡ್ತಾ ಇದ್ರೆ, ಬರ್ಬೇಕಾದ್ರೆ ಕಂಕ್ಲಲ್ಲಿ ಮರಿಯಮ್ಮ ಇಲ್ಲ. ಮನೆಗೆ ಓಡಿ ಬಂದು ಕೂತ್ಕೊಂಡ. ಈ ಅಮ್ಮ ಆ ಪರ್ಕೆಯನ್ನು ತಗೊಂಡು ನೇರವಾಗಿ ಮನೆಗೆ ಓಡಿ ಬರ್ತಾ ಇದ್ದಾಳೆ. ಓಡ್ ಬಂದು ಆ ಮಗನು ಹೊಡಿಬೇಕು, ಏನ ಮಾಡಿದೆ ಅಂತ ಹೇಳಿ ಆ ಮನೆ ರೂಮ್ಗೆ ಹೋದಾಗ ತಕ್ಷಣವಾಗಿ ಅವನ ಮೊಣಕಾಲು ಊರಿ ಹೇಳ್ತಾ ಇದ್ದಾನೆ, ಯೇಸುವೆ ನಿನ್ನ ತಾಯಿ ನೋಡ್ಬೇಕಂತ ಆಸೆ ಇದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಂಗೆ ಸೈಕಲ್ ಕೊಟ್ಬಿಡು. ಅದ್ರ ಅರ್ಥ ಏನು? ಯೇಸುವನ್ನೇ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾನೆ. ಇವತ್ತು ಅನೇಕರು ಸಭೆಯಲ್ಲಿ ಹಿಂಗೆ ಬ್ಲ್ಯಾಕ್ ಮೈಲ್ ಮಾಡೋ ವಿಶ್ವಾಸಿಗಳು ಜಾಸ್ತಿನೇ. ಮಗಳ ಮದುವೆ ಆಗಲಿ, ಕೆಲಸ ಸಿಗಲಿ, ಆಮೇಲೆ ನೀನು ನನ್ನ ಜೀವನದಲ್ಲಿ ನೀನೇ ದೇವರಂತ ನಿರೂಪಿಸು. ಆಮೇಲೆ ಅಯ್ಯ, ಬ್ಲ್ಯಾಕ್ ಮೈಲ್ ಮಾಡೋದ್ರಿಂದ ನೀನು ದೇವರಿಂದ ಬಿಡುಗಡೆ ಹೊಂದಿಕೊಳ್ಳೋದಿಲ್ಲ. ಯೇಸು ಯಾರು ಎನ್ನೋದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋ. ದೇವರು ತನ್ನ ಸದ್ಭಕ್ತರಿಗೆ ಯಾವ ಮೇಲಿಗೂ ದೇವರು ಕೊರತೆ ಇಡೋದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿತಾವೆ, ಆದರೆ ಕರ್ತನನ್ನು ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ದೇವರು ಕೊರತೆ ಇಡೋದೇ ಇಲ್ಲ. ಬೆಳ್ಳಾರಿ ಅದನ್ನು ನಂಬೋಗಿರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಆದ್ರಿಂದ ಶಿಷ್ಯರ ಬಳಿಯಲ್ಲಿ ಯೇಸು ಸ್ವಾಮಿ ಕೇಳಿದನು, ನೀವ್ ಯಾರು ಏನಂತ ಹೇಳ್ತೀರೋ ಅದನ್ನು ಹೇಳ್ರಿ ಅಂತ. ತಕ್ಷಣವಾಗಿ ಎಲ್ಲರೂ ಗಪ್ಚುಪ್ಪಾದ್ರು. ಕಾರಣ ಇದುವರೆಗೂ ಇವರು ಹೇಳಿದ್ದನ್ನ ಕೇಳಿದ್ದನ್ನು ಹೇಳ್ತಾ ಇದ್ರು. ತಮ್ಮ ಸ್ವಂತ ಅನುಭವದಲ್ಲಿ ಯೇಸು ಯಾರು ಎನ್ನೋದು ಅವರಿಗೆ ಗೊತ್ತಿರಲಿಲ್ಲ. ತಕ್ಷಣ ಪೇತ್ರ ಜಿಗಿದು ಹೇಳ್ದ, ಯೇಸುವೆ ನೀನು ಜೀವ ಸ್ವರೂಪನಾದಂತ ಕ್ರಿಸ್ತನಾಗಿದ್ದೀಯಾ ಅಂತ ಹೇಳಿದಾಗ ತಕ್ಷಣ ಪೇತ್ರ ನೋಡಿಕೊಂಡು ಯೇಸು ಸ್ವಾಮಿ ಹೇಳಿದನು, ನಿನಗೆ ಪ್ರಕಟಣೆ ದೊರಕಿದ್ದು ರಕ್ತ ಮಾಂಸಗಳಿಂದ ಅಲ್ಲ, ಪರಲೋಕದ ದೇವರಿಂದ. ನಾನು ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಗೋಪುರಗಳು ಅದನ್ನು ಜಯಿಸೋದಿಲ್ಲ. ಯೇಸು ಸ್ವಾಮಿ ಯಾರು ಎಂದು ಒಬ್ಬನ ಅನುಭವದಿಂದ ತಿಳಿದು ನೋಡಿದ್ರೆ ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ನಡೆಯುವ ಕಾರ್ಯ ಅದು ಸಾಧಾರಣವಾಗಿರೋದಿಲ್ಲ. ನಿನ್ನ ಜೀವನದಲ್ಲಿ ನಡೆಯುವ ಕಾರ್ಯ ಅದು ಮಹಿಮೆಕರವಾಗಿರುತ್ತೆ. ಈ ಯೋಹಾನನು ಅವನು ಕಂಡಿದ್ದು ಯಾರನ್ನ? ಯೇಸು ಸ್ವಾಮಿಯನ್ನು ಆತನ ಕಂಡನು. ಯೇಸು ಸ್ವಾಮಿಯನ್ನು ಕಂಡಾಗ ಆತನ ಸತ್ತವನ ಹಾಗೆ ಆತನ ಪಾದದಲ್ಲಿ ಬೀಳುತ್ತಾ ಇದ್ದಾನೆ. ಇವತ್ತು ಯೇಸು ಸ್ವಾಮಿಯನ್ನ ಯಾರು ಎಂದು ಅನುಭವದಿಂದ ಯಾರು ಸವದು ತಿಳಿದುಕೊಳ್ಳುತ್ತಾರೋ ಅವರು ಯೇಸು ಸ್ವಾಮಿ ಮುಂದೆ ಮಾತ್ರನೇ ಅಡ್ಡ ಬೀಳ್ತಾರೆ ಹೊರತು ಹಣದ ಮುಂದೆ ಆಗಲಿ, ಸ್ಥಾನಮಾನದ ಮುಂದೆ ಆಗಲಿ, ಯಾವ ಮನುಷ್ಯನ ಮುಂದೆ ಆಗಲಿ ಅಡ್ಡ ಬೀಳೋದಿಲ್ಲ. ಯೇಸು ಸ್ವಾಮಿ ಯಾರು ಎಂದು ಒಬ್ಬನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನು ಯೇಸು ಸ್ವಾಮಿ ಮುಂದೆ ಮಾತ್ರ ಅಡ್ಡ ಬೀಳ್ತಾನೆ ಹೊರತು ಯಾವ ಮನುಷ್ಯನಿಗೂ ಅವನು ಅಡ್ಡ ಬೀಳೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಕರ್ತನನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತೀರೋ ನಿಮ್ಮ ಜೀವಿತ ಪಾಪಕ್ಕಾಗಲಿ, ಲೋಕಕ್ಕಾಗಲಿ, ಹಣಕ್ಕಾಗಲಿ, ಯಾವುದೇ ವಿಧ ಹೆಣ್ಣಿಗಾಗಲಿ ಹೊಣ್ಣಿಗಾಗಲಿ ನಿನ್ನ ಜೀವಿತ ಇರೋದಿಲ್ಲ. ನಿನ್ನ ಜೀವಿತ ಯೇಸುವಿನ ಪಾದದ ಕೆಳಗಡೆ ಇರುತ್ತೆ. ಬೈಬಲ್ ಅಲ್ಲಿ ಯೇಸುವಿನ ಪಾದದಲ್ಲಿ ಬಿದ್ದಂತ ಯೋಹಾನನ ದೇವರು ಕೈ ಹಿಡಿದ ಮೇಲೆ ಎತ್ತುತ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಆತನ ಪಾದದಲ್ಲಿ ಬಿದ್ದಿರೋರ್ಗಾಗಿ ನಾನು ಸ್ತೋತ್ರ ಹೇಳ್ತೇನೆ. ನಾನು ಗಟ್ಟಿಯಾಗಿ ಇನ್ನೊಂದ್ಸರಿ ಸ್ತೋತ್ರ ಹೇಳ್ತೇನೆ. ಒಂದು ದಿವಸ ವ್ಯಭಿಚಾರ ಮಾಡ್ತಾ ಇದ್ದಂತ, ತಪ್ಪು ಮಾಡ್ತಾ ಇದ್ದಂತ ಸ್ತ್ರೀಯನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಊರವರೆಲ್ಲ ಬಹಳ ಆರ್ಭಟ ಮಾಡ್ತಾ ಇದ್ದಾರೆ. ಈಕೆ ತಪ್ಪು ಮಾಡ್ಬಿಟ್ಲು, ಈಕೆ ಶಿಕ್ಷೆಗೆ ಅರ್ಹಳು, ಹಿಡಿಬೇಕು ಅಂತ ಹೇಳಿ ಹಿಡಿದು ಆಕೆನ ಶಿಕ್ಷೆಗೊಳಿಸೋದಕ್ಕಾಗಿ ಕರ್ಕೊ ಬರ್ತಾ ಇದ್ದಾರೆ. ತಕ್ಷಣ ಈಗ ಇವ್ರಿಗೊಂದು ಮನಸ್ಸು ಬಂತು, ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಹೋಗೋಣ, ಯೇಸು ಏನ್ ಹೇಳ್ತಾನ ನೋಡೋಣ ಅಂತ ಈ ಸ್ತ್ರೀಯನ್ನ ಹಿಡಿದು ಮೆರವಣಿಗೆ ಮಾಡಿ ಯೇಸು ಸ್ವಾಮಿ ಮುಂದೆ ಕರೆತರ್ತಾ ಇದ್ದಾರೆ. ಬೈಬಲ್ ಅಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಯೇಸುವಿನ ಪಾದದ ಮುಂದೆ ಹಾಕಿ
ಹಾಕಿ ಅವರು ಕೇಳ್ತಾ ಇದ್ದಾರೆ, ಯೇಸುವೆ, ಮೋಶೆಯ ಧರ್ಮಶಾಸ್ತ್ರ ಹೇಳುತ್ತೆ ತಪ್ಪು ಮಾಡುವಂತ ಪ್ರತಿಯೊಬ್ಬನು ಕಲ್ಲೇಟು ತಿಂದು ಸಾಯಬೇಕು, ನೀನೇನ್ ಹೇಳ್ತೀಯ? ಯೇಸು ಸ್ವಾಮಿ ನೆಲಕ್ಕೆ ಬಾಗಿಕೊಂಡು ಒಂದು ಮಾತನ್ನ ಹೇಳಿದನು, ನಿಮ್ಮಲ್ಲಿ ಯಾರು ತಪ್ಪು ಮಾಡಲಿಲ್ವೋ ಅವರು ಮೊದಲು ಕಲ್ಲು ಹೊಡಿಲಿ ಅಂತ. ನಾವು ಅನೇಕ ಸಾರಿ ಬೇರೆಯವ್ರ ತಪ್ಪನ್ನ ಬೆಟ್ಟು ಮಾಡೋದು ಬಹಳ ಸುಲಭ. ಅನೇಕ ಸಾರಿ ನಮ್ಮ ತಪ್ಪುಗಳ ಕುರಿತಾಗಿ ನಾವು ಮನವರಿಕೆ ಮಾಡಿಕೊಂಡು ದೇವರ ಬಳಿಗೆ ಬರುವುದನ್ನ ನಾವು ಅನೇಕ ಸಾರಿ ಮರೆತೋಗ್ಬಿಡ್ತೇವೆ. ಬೈಬಲ್ ಹೇಳ್ತದೆ, ನಿನ್ನ ಸಹೋದರನಲ್ಲಿ ನಿನ್ನ ತಪ್ಪು ಹುಡುಕೋದಕ್ಕಿಂತ ಮುಂಚಿತವಾಗಿ ಮೊದಲು ನಿನ್ನ ಕಣ್ಣಲ್ಲಿರುವಂತ ರೆವೆಯನ್ನ, ಆ ಧೂಳನ್ನ ಮೊದಲು ನೀನು ತೆರೆ. ಮತ್ತೊಬ್ಬನಲ್ಲಿ ನೀನು ತಪ್ಪು ಹುಡುಕೋದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತ ದೇವರ ಮುಂದೆ ಸರಿಯಾಗಿದೆಯಾ ಎಂದು ಪರೀಕ್ಷೆ ಮಾಡು ಎಂದು ದೇವರ ಆತನು ಹೇಳ್ತಾ ಇದ್ದಾನೆ. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಸ್ತ್ರೀಯನ್ನ ಎಲ್ಲೂ ತೆಗೆದುಕೊಂಡು ಹೋಗಿ ಹಾಕಲಿಲ್ಲ, ಇವರು ತೆಗೆದುಕೊಂಡು ಬಂದು ಹಾಕಿದ್ದು ಯೇಸುವಿನ ಪಾದದಲ್ಲಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಅನೇಕ ತಪ್ಪುಗಳು, ಪಾಪಗಳು, ಅನೇಕ ರೋಗಗಳು, ನಾನಾ ವಿಧ ಸಂಗತಿಗಳು ಇವತ್ತು ನಿನ್ನನ್ನು ಯೇಸುವಿನ ಪಾದಪೀಠದಲ್ಲಿ ತಂದಾಕಿದ್ಯಾ. ನಾನು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕಾರಣ ನಿನ್ನನ್ನು ಆತನ ಪಾದಪೀಠದಲ್ಲಿ ನೀನು ಇದ್ರೆ ನಿನ್ನನ್ನು ಮೇಲೆತ್ತುವವನು ಮನುಷ್ಯನಾಗಿರೋದಿಲ್ಲ, ನಿನ್ನನ್ನು ಮೇಲೆತ್ತುವವನು ದೇವರಾಗಿರ್ತಾನೆ. ದೇವರು ನಿನ್ನನ್ನು ಮೇಲೆತ್ತಿದ್ರೆ ಯಾವ ಮನುಷ್ಯನು ನಿನ್ನನ್ನು ನಾಶನವನ್ನ ಎದುರು ನೋಡಿದನು ಆ ಮನುಷ್ಯನ ಮುಂದೆ ತಲೆ ಎತ್ತಿ ನಡೆಯತಕ್ಕಂತೆ ನನ್ನ ಯೇಸು ನಿನಗಾಗಿ ಅದ್ಭುತವನ್ನ ಮಾಡುವುದಕ್ಕೆ ನನ್ನ ಯೇಸು ಶಕ್ತನು. ಯೇಸುವಿನ ಪಾದಪೀಠಕ್ಕೆ ವಾಕ್ಯನ ತಂದು ಹಾಕಿದರು. ಈಕೆ ತಲೆ ಎತ್ತು ನೋಡಕ್ ಆಗ್ತಾ ಇಲ್ಲ. ಕಾರಣ ಆಕೆ ಅಪರಾಧಿ. ನನಗಾಗಿ ಮಾತಾಡೋರು ಯಾರಿದ್ದಾರೆ? ನನ್ನ ಪರ ಇರೋರು ಯಾರಿದ್ದಾರೆ? ನನ್ನ ಜೊತೆ ಇರೋರು ಯಾರಿದ್ದಾರೆ? ನನ್ನನ್ನು ಈ ಶಿಕ್ಷೆಯಿಂದ ಬಿಡಿಸುವವರು ಯಾರಿದ್ದಾರೆ? ಆಕೆ ಗೊತ್ತಿಲ್ಲ ಯಾರಿದ್ದಾರೆ ಅನ್ನೋದು, ಆದ್ರೂ ಆಕೆ ಒಬ್ಬನ ಪಾದದಲ್ಲಿ ಇದ್ದಾಳೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನಿನ್ನ ಪರವಾಗಿ ಮಾತಾಡೋದಕ್ಕೆ ಯಾರು ಇಲ್ಲ ಅಂತ ನಿನಗೆ ಚಿಂತೆ ಇರಬಹುದು, ನಿನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಎಂದು ನಿನಗೆ ಚಿಂತೆ ಇರಬಹುದು, ನಿನ್ನನ್ನು ಕೈ ಹಿಡಿದು ನಡೆಸುವವರು ಯಾರು ಇಲ್ಲ ಎನ್ನುವ ಚಿಂತೆ ನಿನಗಿರಬಹುದು. ಆದ್ರೆ ಆತನ ಪಾದದಲ್ಲಿ ಇದೆಯಾ? ನಾನು ಹೇಳ್ತೇನೆ, ನನ್ನ ಯೇಸು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. ಅನೇಕ ವರ್ಷಗಳ ಹಿಂದೆ ಒಂದು ತಾಯಿ ಒಂದು ರಿಪೋರ್ಟ್ ಇಟ್ಕೊಂಡು ಓಡ್ ಬಂದ್ಲು ನನ್ನ ಹತ್ರ. ಓಡ್ ಬಂದಾಗ ಆಕೆ ಆ ರಿಪೋರ್ಟ್ ಕೈಯಲ್ಲಿ ಕೊಟ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡಿದ್ಳು. ಜೋರಾಗಿ ಅಳ್ತಾ ಇದ್ದಾಳೆ, ಪಾಸ್ಟಯ್ಯ, 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 ನಾನು ಏನು ಮಾಡ್ಲಯ್ಯ ಅಂತ. ನಾನು ಕೇಳಿದೆ, ಅಮ್ಮ ಏನಮ್ಮ ಈ ರಿಪೋರ್ಟ್ ಏನಾಯಿತು? ಆಕೆ ಹೇಳಿದ್ಲು, ಪಾಸ್ಟೇ, ನನ್ನ ಎದೆಯಲ್ಲಿ ಗಡ್ಡೆ ಆಗಿದೆ, ಡಾಕ್ಟರ್ಗಳು ಇದನ್ನು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ, ನಂಗೇನು ಮಾಡಬೇಕು ಗೊತ್ತಿಲ್ಲ. ಆಲ್ರೆಡಿ ಇದನ್ನು ಚಿಕಿತ್ಸೆಗಾಗಿ ಬಯೋಪ್ಸಿಗಾಗಿ ಕಳಿಸಿದ್ದಾರೆ. ರಿಪೋರ್ಟ್ಗಳು ಏನು ಬರುತ್ತೋ ನನಗೆ ಗೊತ್ತಿಲ್ಲ, ಪ್ರಾರ್ಥನೆ ಮಾಡ್ರಿ. ಆಕೆ ನಂತರ ಹೇಳಲು, ಅಯ್ಯ, ನನ್ನ ಜೀವನ ಪರ್ಯಂತ ನನ್ನ ಕಷ್ಟನೇ ಅನುಭವಿಸ್ತಯ್ಯ. ನಾನು ಹುಟ್ಟಿ ಬೆಳೆದಂಥ ಮನೆಯಲ್ಲಿ ಅಪ್ಪ ಅಮ್ಮನ ಪ್ರೀತಿ ನಾನು ಕಾಣಲಿಲ್ಲ ಅಯ್ಯ. ನಂತರವಾಗಿ ನನಗೆ ಮದುವೆ ಆಯಿತು. ಮದುವೆ ಆದ್ಮೇಲೆ ನನಗೆ ಗೊತ್ತಾಯಿತು ನನ್ನ ಮದುವೆ ಆಗಿದ್ದು ಒಬ್ಬ ಕುಡುಕನ ಅಂತ. ಅವನು ನನ್ನ ಮದುವೆ ಆಗಿದ್ದಂಥ ದಿನದಿಂದ ಅವನು ಕುಡಿತಾನೆ ಇದ್ದ. ಇವತ್ತಲ್ಲ ನಾಳೆ ಸರೋಗ್ತಾನೆ, ನನ್ನ ಕುಟುಂಬ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಅಮ್ಮನ ಮನೆಗೆ ಬರ್ದಿರೋ ಕಷ್ಟನೋ ಸುಖನೋ ಕೂಲಿ ಕೆಲಸನ ಮಾಡಿನೋ ಅವ್ನು ದುಡ್ದು ತಂದಾಕದೆ ಹೋದ್ರು ನನ್ನ ಕುಟುಂಬನ ಗಟ್ಟಿ ಮಾಡ್ಕೋಬೇಕು, ನಾನೊಂದು ಸಂತೋಷ ಕಾಣಬೇಕು ಅಂತ ಹೇಳಿ ನನ್ನ ಕುಟುಂಬನ ಭದ್ರ ಮಾಡ್ಕೊಂಡಯ್ಯ. 2 ಮಕ್ಕಳಾಯ್ತಯ್ಯ. ಈಗ ಒಂದು ದಿನ ಅವನು ಕುಡಿದಿರ ಇದುವರೆಗೂ ಮನೆಗೆ ಬರಲಿಲ್ಲ. ಪ್ರತಿದಿನ ಕುಡಿತಾನೆ. ಬೆಳೆದ ಮಗ ಬೆಳೆದ. ನಾನು ಹೇಳಿದೆ, ಮಗ ಬೆಳೀತಾ ಇದ್ದಾನೆ, ಆ ಮಗನ ಮುಂದೆ ತಪ್ಪು ಕೆಲಸ ಮಾಡಬೇಡ, ಕುಡಿಬೇಡ, ಇಸ್ಪಿಟ್ ಆಡೋಕೆ ಹೋಗ್ಬೇಡ, ನಿನ್ನ ದಾರಿ ಹಿಡಿದು ಬಿಡ್ತಾನೆ ಅವನು. ನಾಳೆ ನಿನ್ನ ದಾರಿ ಹಿಡಿದ್ರೆ ನನ್ನ ಮಗನ ಹೆಂಗೆ ನಾನು ಬೆಳೆಸಲಿ, ದಯವಿಟ್ಟು ಕುಡಿಯೋದನ್ನು ಬಿಡಿ ಅಂತ. ಆದ್ರೆ ಈ ಮನುಷ್ಯನಿಗೆ ಬುದ್ಧಿನೇ ಬಂದಿಲ್ಲ ಅಯ್ಯ. ಮಗ ಬೆಳೆದ್ರೂ ಮನೆ ಕೊಡ್ಕೊ ಬರ್ತಾ ಇದ್ದ. ನನ್ನಿಂದ ನನ್ನ ಮಗ ಹಾಳಾಗಬಾರ್ದು, ಕುಡಿಬಾರ್ದು ಎನ್ನುವ ಚಿಂತೆ ಆತನಿಗಿಲ್ಲಯ್ಯ. ಕುಡ್ಕೊ ಬಂದು ಗಲಾಟೆ ಮಾಡ್ತಾ ಇದ್ದ. ನಾನು ಮನೆ ಕೂಲಿ ಕೆಲಸ ಮಾಡಿ ಮುಸ್ರಿಗಳು ತುಕ್ಕಿ 2 ಮಕ್ಕಳನ್ನು ಬೆಳೆಸ್ದೆ. ಆದ್ರೆ ಈಗ ನನ್ನ ಮಗನು ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಕುಡಿತಾನಯ್ಯ. ಬೆಳಗ್ಗೆ ಆದ್ರೇನು ಕುಡಿತಾನಯ್ಯ. ನಾನು ಗಂಡನ ತಂದೆ ಮನೆಯಲ್ಲಿ ಸಮಾಧಾನ ಕಾಣಲಿಲ್ಲ, ನನ್ನ ಗಂಡನಿಂದ ನನ್ನ ಸಮಾಧಾನ ಕಾಣಲಿಲ್ಲ. ನನ್ನ ಮಕ್ಕಳು ಸಮಾಧಾನ ಕೊಡ್ತಾರೆ ಅಂದ್ರೆ ನನ್ನ ಮಕ್ಕಳು ಸಮಾಧಾನ ಕೊಡ್ಲಿಲ್ಲಯ್ಯ. ನನ್ನ ಮಗ
ಪ್ರತಿ ದಿನ ಕುಡ್ಕೊಂಡು ಬರ್ತಾನೆ. ನನ್ನ ಜೀವಿತದಲ್ಲಿ ಸಂತೋಷ ಅನ್ನೋದೇ ನನಗೆ ಕಾಣಲಿಲ್ಲ ಅಯ್ಯ. ಏನಯ್ಯ ನಾನು ಮಾಡಲಿ? ಈಗ ಕಳೆದ ದಿವಸ ಎದೆ ನೋವು ಅಂತೇಳಿ ಡಾಕ್ಟರ್ ಹತ್ರ ಹೋದಾಗ ಗಡ್ಡೆ ಇದೆ ಅಂತ ಹೇಳಿದರೆ ಕ್ಯಾನ್ಸರ್ ಅಂತಿದ್ದಾರೆ. ಅಯ್ಯ ನಾನು ಸತ್ತೋದ್ರೆ ಕ್ಯಾನ್ಸರ್ನಿಂದ ನನ್ನ ಮಗಳ ಗತಿ ಏನಯ್ಯ? ನಮ್ಮನ್ನು ಯಾರಯ್ಯ ಕಾಪಾಡೋದು? ನಮ್ಮನ್ನು ಯಾರಯ್ಯ ಕಾಪಾಡೋದು? ನಮಗಾಗಿ ಯಾರಯ್ಯ ಇದ್ದಾರೆ ಎಂದು ಆಕೆ ಒಂದು ಅರ್ಧ ಗಂಟೆ ಬಿಕ್ಕಿ 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 ಅಳೋದಕ್ಕೆ ಪ್ರಾರಂಭಿಸಿದಳು. ನಾನು ಆಕೆಗೆ ಉತ್ತರ ಏನು ಹೇಳಬೇಕಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕಾಗಿ ಪ್ರಾರಂಭಿಸ್ತು. ಕಾರಣ ಈಕೆ ಕಣ್ಣೀರ ಕಥೆ ಅನ್ನೋದು 10 ನಿಮಿಷದಲ್ಲಿ ಹೇಳು ಮುಗಿಸ್ಲು. ಆದ್ರೆ ಈಗ ಜನಿಸಿದಂತ ದಿನದಿಂದ ಇರುವಂತ ನೋವು, ಒಂದು ದಿನ ನಮಗೋಸ್ಕರ ಯಾರಯ್ಯ ಇದ್ದಾರೆ? ನನ್ನ ಗಂಡನ ಮನೆಯಲ್ಲಿ, ಅಪ್ಪನ ಮನೆಯಲ್ಲಿ, ಮಕ್ಕಳಲ್ಲೂ ನನ್ನ ಸಂತೋಷ ಕಾಣಲಿಲ್ಲ. ಈಗ ನನ್ನ ಆರೋಗ್ಯನ ಹದಗೆಡ್ತಾ ಇದೆ. ನಾಳೆ ಕ್ಯಾನ್ಸರ್ ಅನ್ನೋದು ಬಂದ್ಬಿಟ್ರೆ ನಾನು ಬದುಕ್ತೀನೋ ಇಲ್ಲೋ? ನನ್ನ ಮಗಳ ಗತಿ ಏನಯ್ಯ? ಯಾರಯ್ಯ ಇದ್ದಾರೆ ನಮಗಾಗಿ? ಆ ತಾಯಿ ನನ್ನ ಮುಂದೆ ಮೊಣಕಾಲೂರಿ ಕಣ್ಣೀರು ಸುರಿಸ್ಬೇಕಾದ್ರೆ ಆ ತಾಯಿ ಸಂಗಡ ಮೊಣಕಾಲೂರಿ ನನ್ನ ಕೈ ಹಿಡಿದು ಹೇಳಿದೆ, ಅಮ್ಮ ನಿನಗೋಸ್ಕರ ಯೇಸು ಇದ್ದಾನೆ, ಆತನ ಪಾದದಲ್ಲಿ ನೀನು ಇದ್ದೀಯ. ಯಾರು ನಿನಗೆ ಸಹಾಯ ಮಾಡದಿದ್ರು ಯೇಸುವನ್ನು ಕೂಗಿ ಕರೆ, ಯೇಸು ನಿನಗೆ ಸಹಾಯ ಮಾಡಲಿಕ್ಕೆ ಶಕ್ತನು. ಅಯ್ಯಮ್ಮ ಅಲ್ಲೇ ಮೊಣಕಾಲೂರಿ ಗಟ್ಟಿಯಾಗಿ ಕೂಗ್ಲಿ ಹೇಳಿದ್ರೆ, ಏಸಯ್ಯ ನನಗೆ ನೀನಲ್ಲದೆ ಬೇರೆ ಯಾರಿಲ್ಲಯ್ಯ, ಸಂಬಂಧಿಕರಿಲ್ಲಯ್ಯ, ಗಂಡನಿಲ್ಲಯ್ಯ, ಮಕ್ಕಳಿಲ್ಲಯ್ಯ, ನಾನು ನಿನ್ನನ್ನೇ ನೋಡಿ ಕೂಗಿ ಕರೀತೇನಯ್ಯ, ನನ್ನ ಕಷ್ಟದಿಂದ ಬಿಡುಗಡೆ ಮಾಡು ಎಂದು ಆಕೆ ಗಟ್ಟಿಯಾದಂಥ ಸ್ವರದೊಟ್ಟಿಗೆ ಆಕೆ ಕೂಗಿ ಕರೆಯಲಿಕ್ಕಾಗಿ ಪ್ರಾರಂಭ ಮಾಡಿದ್ಲು. ನಾನು ಹೆಚ್ಚು ಕಮ್ಮಿ ಅರ್ಧ ಗಂಟೆಗಳ ಕಾಲ ಆಕೆ ಕೈ ಹಿಡಿದು ನಾವು ಪ್ರಾರ್ಥನೆ ಮಾಡಿದ್ವಿ. ರಿಪೋರ್ಟ್ ಬಂತು. ರಿಪೋರ್ಟ್ ಬಂದಾಗ ಆಕೆ ನಗುತ್ತಾ ಬಂದು ಹೇಳಿದ್ಲ, ಅಯ್ಯ ನಿಜವಾಗ್ಲೂ ದೇವ್ರು ನನ್ನ ಕಡೆ ಇದ್ದಾನಯ್ಯ, ನಿಜವಾಗ್ಲೂ ದೇವ್ರು ನನ್ನ ಕಡೆ ಇದ್ದಾನಯ್ಯ, ನನ್ನ ಕಣ್ಣೀರನ್ನು ನನ್ನ ಯೇಸು ಒರೆಸ್ಲಿಕ್ಕೆ ಸಾಧ್ಯ. ಏನಾಯ್ತಮ್ಮ? ಅವ್ರು ಹೇಳಿದ್ರು, ಇದು ಸಾಧಾರಣವಾದ ಗಡ್ಡೆ ಹೋಗುತ್ತೆ, ಇದು ಯಾವ ಕ್ಯಾನ್ಸರ್ ಇಲ್ಲ, ನೀನು ಸೌಖ್ಯ ಆಗ್ತೀಯ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರ. ಅಯ್ಯ ಯೇಸು ನನಗಾಗಿದ್ದಾನಯ್ಯ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅಳುವವರು ಯಾರೋ ಇದರ ಮಧ್ಯದಲ್ಲಿ ಇದ್ದೀರಾ, ಇವತ್ತು ನೋವು ಪಡುವವರು ಯಾರೋ ಇದರ ಮಧ್ಯದಲ್ಲಿ ಇದ್ದೀರಾ, ನನಗೋಸ್ಕರ ಯಾರಿದ್ದಾರೆ ಪಾಸ್ಟರ್ ಎಂದು ಹೇಳುವವರು ಯಾರಾದ್ರೂ ಇದ್ದಾರೆ, ನಾನು ಹೇಳ್ತೇನೆ ರಾತ್ರಿ ನಿನಗಾಗಿ ಒಬ್ಬ ಯೇಸು ಇದ್ದಾನೆ. ನೀನು ನೆಲಕ್ಕೆ ಬಿದ್ದಿ ಅಂತ ಹೇಳಿ ಕೈ ಕಟ್ಕೊಂಡು ಕುತ್ಕೊಳ್ಳುವವನಲ್ಲ ನನ್ನ ಯೇಸು. ನನ್ನ ಯೇಸು ನಿನ್ನ ಇರುವ ಸ್ಥಾನಕ್ಕೆ ಇಳಿದು ಆತನು ನಿನಗಾಗಿ ಕ್ರಿಯೆ ಮಾಡುವವನು ನನ್ನ ಯೇಸು. ಯೇಸು ನೆಲಕ್ಕೆ ಬರೆದು ಆತನು ಹೇಳಿದನು, ನಿಮ್ಮಲ್ಲಿ ಯಾರು ತಪ್ಪು ಮಾಡಲಿಲ್ವೋ ಅವರು ಮೊದಲು ಕಲ್ಲು ಹೊಡೀಲಿ. ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಹೋದ್ರು. ತಕ್ಷಣ ಯೇಸು ಹೇಳಿದನು, ಮಗಳೇ ಯಾರು ನಿನಗೆ ಕಲ್ಲು ಹೊಡಿಲಿಲ್ವಾ? ನಾನು ನಿನಗೆ ಕಲ್ಲೊಡೆಯಲ್ಲ. ಕಾರಣ ನಾನು ಶಿಕ್ಷಿಸುವುದಕ್ಕಾಗಿ ಬಂದವನಲ್ಲ, ಪಾಪವನ್ನು ಕ್ಷಮಿಸುವುದಕ್ಕಾಗಿ ಬಂದವನು. ನಾನು ನಿನ್ನನ್ನು ನಾಶಪಡಿಸುವುದಕ್ಕಾಗಿ ಬಂದವನಲ್ಲ, ನಾಶನದಿಂದ ನಿನ್ನನ್ನು ತಪ್ಪಿಸಿ ನಿತ್ಯ ಜೀವಿತಕ್ಕಾಗಿ ನಿನ್ನನ್ನು ನಡೆಸುವುದಕ್ಕಾಗಿ ಬಂದವನು. ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ಇಲ್ಲಿ ಯಾರೋ ಅಳ್ತಾ ಇದ್ದೀರಾ, ಇಲ್ಲಿ ಯಾರೋ ವೇದನೆ ಪಡುತ್ತಾ ಇದ್ದೀರಾ, ನನಗೋಸ್ಕರ ಯಾರಿದ್ದಾರೆ? ನಾನು ಹೇಳ್ತೇನೆ, ಈ ಮಾರ್ಚ್ ತಿಂಗಳಲ್ಲಿ ಯೇಸುವಿನ ಮಹಿಮೆ ನಿನ್ನ ಜೀವನದಲ್ಲಿ ಕಾಣಲಿಕ್ಕಾಗಿ ಹೋಗುತ್ತಿ. ಜನರು ನಿನ್ನನ್ನು ಅವಮಾನ ಪಡಿಸಿ, ಜನರು ನಿನ್ನನ್ನು ಎದುರಿಸಿ, ಜನರು ನಿನ್ನನ್ನು ತಳ್ಳಿಬಿಟ್ಟು ಇನ್ನೆಂದಿಗೂ ಮೇಲಕ್ಕೆ ನೀನು ಎದ್ದೊಳ್ಳೋದಿಲ್ಲ ಎಂದು ಯಾರಾದ್ರೂ ವಿಧಿ ಬರೆದಿದ್ರೆ ನಾನು ಹೇಳ್ತೇನೆ, ಇಲ್ಲ ಇಲ್ಲ, ಈ ರಾತ್ರಿ ಯೇಸು ಈ ಬೆಳ್ಳಾರಿಯಲ್ಲಿ ಬಂದಿದ್ದಾನೆ, ಈ ರಾತ್ರಿ ಯೇಸು ಈ ಮೈದಾನದಲ್ಲಿ ಇದ್ದಾನೆ. ನಿನ್ನನ್ನ ಕೈ ಹಿಡಿದು ಮೇಲಕ್ಕೆ ಎತ್ತುವುದಕ್ಕೆ ನನ್ನ ಯೇಸು ಶಕ್ತನೇ. ಇನ್ನೊಂದು ಸ್ತ್ರೀ ಯೇಸು ಸ್ವಾಮಿ ಬಳಿಯಲ್ಲಿ ಓಡಿ ಬಂದ್ಲು. ಯೇಸು ಸ್ವಾಮಿ ಸೀಮೋನನ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನೆ. ಆಕೆ ಯೇಸುವಿನ ಪಾದದಲ್ಲಿ ಬರ್ತಾ ಇದ್ದಾಳೆ. ಆಕೆ ಕಣ್ಣುಗಳಿಂದ ಆತನ ಪಾದವನ್ನು ತೊಳಿತಾ ಇದ್ದಾಳೆ. ಆಕೆ ಕೂದಲಿಂದ ಆತನ ಪಾದವನ್ನು ಒರೆಸುತ್ತಾ ಇದ್ದಾಳೆ. ಆಕೆಯಲ್ಲಿದ್ದಂಥ ಅಮೂಲ್ಯವಾದಂಥ ಭರಣಿಯನ್ನ ಯೇಸು ಸ್ವಾಮಿಯ ಶಿರದ ಮೇಲೆ ಉಯ್ತಾ ಇದ್ದಾಳೆ. ನೋಡಿದಂಥ ಜನರಿಗೆಲ್ಲರಿಗೂ ಇದೊಂದು ನಷ್ಟ ಅನಿಸಿತು. ತಕ್ಷಣ ಇಸ್ಕರಿಯೋತ್ ಯೂದ ಹೇಳ್ದ, ಇದನ್ನು ಮಾರಿದ್ರೆ 200 ರೂಪಾಯಿ ಬರ್ತಾ ಇತ್ತು, ಈ ಸುಗಂಧ ದ್ರವ್ಯನ ಏನಕ್ಕೆ ವೇಸ್ಟ್ ಮಾಡಿದ್ಲು ಅಂತ. ತಕ್ಷಣ ಯೇಸು ಸ್ವಾಮಿ ಹೇಳಿದನು, ನೀನು ಸುಮ್ಮನಿರು,
ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ದೇವರನ್ನ ಆರಾಧನೆ ಮಾಡೋದಕ್ಕೆ ಬರುವ ದೇವರ ಮಕ್ಕಳೇ, ಆತನ ಪಾದಪೀಠವನ್ನು ನೀನು ಚುಮ್ಮಿಸುತ್ತ, ಆತನನ್ನು ನೀನು ಆರಾಧಿಸುತ್ತ, ಆತನನ್ನು ನೀನು ಘನಪಡಿಸುತ್ತಾ ಇರಬೇಕಾದ್ರೆ ನಿನ್ನ ವಿರುದ್ಧವಾಗಿ ಅನೇಕ ಮಾತುಗಳಿಂದಲೂ ಸುಳ್ಳು ಆರೋಪಗಳಿಂದಲೂ ಜನ ನಿನ್ನನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದಾಗ ಈ ರಾತ್ರಿ ಒಂದು ಶುಭ ವಾರ್ತೆಯನ್ನು ನಿಮಗೆ ಹೇಳುತ್ತೇನೆ. ನಿಮಗಾಗಿ ಮಾತಾಡುವಂತ ಒಬ್ಬ ಯೇಸು ಸ್ವಾಮಿ ಇದ್ದಾನೆ. ನಿನ್ನ ವಿರುದ್ಧವಾಗಿ ಬಾಯಿ ತೆಗೆಯುವವರ ಬಾಯಿಗಳನ್ನು ಮುಚ್ಚುವುದಕ್ಕೆ ನನ್ನ ಯೇಸು ಸ್ವಾಮಿ ಆತನು ಶಕ್ತನಾಗಿದ್ದಾನೆ. ಆತನ ಪಾದ ಪೀಠದಲ್ಲಿ ಇರುವವರನ್ನ ಒಬ್ಬರು ಸುಳ್ಳಿನಿಂದಾಗಲಿ ಆಪಾದನೆಗಳಿಂದಾಗಲಿ ಕಟ್ಟುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಯೇಸು ಸ್ವಾಮಿ ಹೇಳಿದನು, ಈ ಶುಭ ವಾರ್ತೆ ಎಲ್ಲೆಲ್ಲಿ ಸಾರಲ್ಪಡುತ್ತೋ ಈಕೆ ಕುರಿತಾಗಿ ಹೇಳಲ್ಪಡುತ್ತೆ. ಕಾರಣ ಈಕೆ ಇದ್ದಿದ್ದು ನನ್ನ ಪಾದಪೀಠದಲ್ಲಿ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಯೇಸುವಿನ ಪಾದಪೀಠದಲ್ಲಿ ಇರುವವರನ್ನ ಲೋಕ ಮರಿಬಹುದು, ಆದರೆ ದೇವರು ಎಂದಿಗೂ ಮರೆಯೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಇವತ್ತು ಈ ಬೆಳ್ಳಾರಿಯಲ್ಲಿ ನೀವು ಕುಳಿತುಕೊಂಡಿರೋದು ಯಾವುದೇ ಮನುಷ್ಯನ ಪಾದಪೀಠದಲ್ಲ. ಈ ಬೆಳ್ಳಾರಿಯಲ್ಲಿ ನೀವು ಕುಳಿತುಕೊಂಡಿರುವುದು ಯೇಸುವಿನ ಪಾದಪೀಠದಲ್ಲಿ. ಇವತ್ತು ದೇವರ ಮಗುವೇ, ಇವತ್ತು ದೇವರ ಮಗಳೇ, ನಿಂದೆಗಳು, ಪ್ರತಿಕೂಲಗಳು, ಅವಮಾನಗಳು ಬಂತು ಅಂತ ಹೇಳಿ ಆತನ ಪಾದಪೀಠವನ್ನು ಬಿಟ್ಟು ಹೋಗಬೇಡ. ಯೇಸು ಸ್ವಾಮಿಯನ್ನು ತೊರೆದು ಹೋಗಬೇಡ. ಯೇಸು ಸ್ವಾಮಿಯನ್ನು ಹುಡುಕೋದನ್ನು ನೀನು ನಿಲ್ಲಿಸಬೇಡ. ಈ ರಾತ್ರಿ ವೇಳೆಯಲ್ಲೂ ಸಹ ನೀನು ಆತನ ಪಾದ ಪೀಠದಲ್ಲಿ ಬರುವುದಕ್ಕೆ ನೀನು ಮನಸ್ಸುಳ್ಳವಳಾಗಿದ್ದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನಗೋಸ್ಕರವಾಗಿ ವಾದಿಸುವಂತ ಒಬ್ಬ ಕರ್ತನಾದಂತ ಯೇಸು ಕ್ರಿಸ್ತನು ಇದ್ದಾನೆ. ಇವತ್ತು ಯಾರೋ ಬಳಿಯಲ್ಲಿ ದೇವರು ಮಾತಾಡ್ತಾ ಇದ್ದಾನೆ, ನನಗೋಸ್ಕರ ಯಾರು ಇಲ್ಲ ಎಂದು ಅಳುತ್ತಿರುವಂತ, ಯಾರೋ ಕಣ್ಣೀರು ಸುರಿಸುವಂತ ತಾಯಿಯಂದರಿದ್ದೀರ. ಇವತ್ತು ನಾನು ಹೇಳ್ತೇನೆ, ನಿನಗೋಸ್ಕರ ಒಬ್ಬ ಯೇಸು ಇದ್ದಾನೆ. ನಾವು ಪ್ರಸಂಗ ಮಾಡೋದು ಅನುಕರಣೆಯ ಪ್ರಸಂಗವಲ್ಲ, ನಾವು ಪ್ರಸಂಗ ಮಾಡೋದು ಅನುಭವದ ಪ್ರಸಂಗ. ಕಾರಣ ಯೇಸು ಸ್ವಾಮಿಯ ಪಾದಪೀಠವನ್ನು ನಂಬಿ ಯಾರೇ ಬಂದ್ರು ಅವರು ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಇವತ್ತು ನೀನು ಯೇಸುವೇ ಎಂದು ಕೂಗಿ ಕರೆದ್ರೆ ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡೋದಕ್ಕೆ ನನ್ನ ಯೇಸು ಶಕ್ತನು. ನಮ್ಮನ್ನು ಕಾಪಾಡೋದಕ್ಕೆ ಯಾರಾದರೂ ಇದ್ದಾರ? ಇವತ್ತು ಇಲ್ಲಿ ಯಾರಾದರೂ ಕೂಗಿ ಕರೀತಾ ಇದ್ರೆ ನಿನ್ನನ್ನು ಕಾಪಾಡೋದಕ್ಕಾಗಿ ಯೇಸು ಈ ರಾತ್ರಿ ಬಂದಿದ್ದಾನೆ. ಈ ರಾತ್ರಿ ನೀನು ಪೂರ್ಣ ಹೃದಯದೊಟ್ಟಿಗೆ ಈ ಯೇಸುವನ್ನು ಕೂಗಿ ಕರೆಯೋದಕ್ಕೆ, ನನಗೆ ಶಕ್ತಿ ಇಲ್ಲಪ್ಪ, ನನಗೆ ಸಾಮರ್ಥ್ಯ ಇಲ್ಲಪ್ಪ, ನನಗೆ ಬಲ ಇಲ್ಲಪ್ಪ, ಅರೆ ನಾನು ನಿನ್ನ ನಾಮವನ್ನು ನಂಬುತ್ತೇನೆ, ನಾನು ನಿನ್ನನ್ನು ನಂಬುತ್ತೇನೆ, ನಾನು ನಿನ್ನ ನಾಮವನ್ನು ಕೂಗಿ ಕರೆಯುತ್ತೇನೆ, ನನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನೀನು ಶಕ್ತನು ಎಂದು ಯಾರಾದರೂ ನಂಬೋರಿದ್ದರೆ ನಾನು ನಿಮ್ಮನ್ನು ಪ್ರಾರ್ಥನೆ ಕಡೆ ನಡೆಸಲಿಕ್ಕಾಗಿ ಇಷ್ಟಪಡ್ತೇನೆ. ನನಗೆ ಕೊಟ್ಟಂಥ ಸಮಯಕ್ಕಿಂತ ಅಧಿಕ ಸಮಯ ನಾನು ತೆಗೆದುಕೊಂಡೆ, ಆದರೆ ನಾನು ನಂಬುತ್ತೇನೆ ಈ ರಾತ್ರಿ ಯೇಸುವಿನ ಪಾದಪೀಠದಲ್ಲಿ ಇರುವಂಥ ನಿಮ್ಮನ್ನು ದೇವರು ಕರ ಹಿಡಿದು ದೇವರ ಮೇಲೆತ್ತಲಿಕ್ಕಾಗಿ ಹೋಗುತ್ತಾನೆ. ನೀವಾಗಿರೋ ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ಕರ ಹಿಡಿದು ಮೇಲೆತ್ತುತ್ತಾನೆ. ನೀವಾಗಿರುವ ರೋಗಗಳಿಂದ ದೇವರು ನಿಮ್ಮನ್ನು ಕರ ಹಿಡಿದು ಮೇಲೆ ಕೆತ್ತುತ್ತಾನೆ.